ಬಂಧುಗಳೇ ನಮಸ್ಕಾರ. ಈಗ ಒಂದು ವಿಶೇಷವಾಗಿ ಒಂದು ಮಾಹಿತಿ ತಂದಿದ್ದೇವೆ. ಇಲ್ಲಿ ನಾವು ನಮ್ಮ ನಾಡಿನಲ್ಲಿ ಕಾಶ್ಮೀರ ಬಿಟ್ಟರೆ ಆ್ಯಪಲ್ ಎಲ್ಲಿಯೂ ಬೆಳೆಯಂಗಿಲ್ಲ ಇಲ್ಲಿ. ಅದಕ್ಕಾಗಿ ಕಾಶ್ಮೀರ ಆ ಕಡೆ ಶಿಮ್ಲಾ ಅಲ್ಲಿ ಈ ಬೆಳೆಯುವಂಥ ಈ ಒಂದು ಆ್ಯಪಲ್ ಬೆಳೆ ಇಲ್ಲಿ ಈಗಾಗಲೇ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಳೆಸಿದ್ರು. ಹೋದ ವರ್ಷ ಅದನ್ನು ನಾನು ವಿಡಿಯೋ ಮಾಡೀನಿ. ಆದರೆ ಈಗ ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಈ ಒಂದು ಬೆಳೆಯನ್ನು ಬೆಳೆಸಿದ್ದಾರೆ. ಆ್ಯಪಲ್ ಬೆಳೆ ಇಲ್ಲಿ ಬಂದಿದ್ದೀವಿ. ಅದಕ್ಕೆ ಅವರ ಮಾರ್ಗದರ್ಶಕರೇ ಈಗ ಆ್ಯಪಲ್ ಬೆಳೆ ಬೆಳೆದಿದ್ರಲ್ಲ, ಈಗ ಯಾರಪ್ಪ ಅಂದ್ರೆ ನಮ್ಮ ಹೆಮ್ಮೆಯ ಬಾಗಲಕೋಟೆ ಜಿಲ್ಲೆಯ ಕುಳಲಿ ಗ್ರಾಮದಲ್ಲಿ ಅವರು ಬೆಳೆದಿದ್ರು. ಯಾರಪ್ಪ ಅಂದರೆ ಸನ್ಮಾನ್ಯರಾದ ಶ್ರೀಶೈಲ್ ಮಲ್ಲಪ್ಪ ತೇಲಿ ಅವ್ರು ಬೆಳೆದಿದ್ರು. ಅವರನ್ನು ಈ ಒಂದು ಪಡಕ್ಕೂ ಮಾಹಿತಿ ನೀಡ್ಯಾರ, ಮಾರ್ಗದರ್ಶನ ಮಾಡ್ಯಾರ. ಅದಕ್ಕೆ ಅವ್ರ ನಿರ್ದೇಶನದೊಳಗೆ ಈ ಪಡವನ್ನು ಬೆಳೆಸ್ಯಾರ. ಅದಕ್ಕೆ ಯಾರೇ ಈ ಪಡ ಬೆಳೆಸ್ಯಾರ, ಯಾರು ಹೊಲಕ್ಕೆ ಬಂದಿದ್ದೀವಿ ಅನ್ನೋದು ಹೇಳೋದಕ್ಕಿಂತ ಮುಂಚೆ ಆ ಮಾರ್ಗದರ್ಶಕ ನಿರ್ದೇಶಕರದಾರಲ್ಲ ಅವ್ರನ್ನ ಮೊದಲು ನಾವು ಈಗ ತೊಗೋತೀವಿ. ಅವ್ರನ್ನ ನೇರವಾಗಿ ಮಾತಾಡ್ಸೋಣ. ಈಗ ಸ್ನೇಹಿತರೇ, ಅಣ್ಣ ದೇವರ ಮುಂದೆ ಇನ್ನೂ ದೇವರಿಲ್ಲ. ಇಂತಹ ಒಳ್ಳೆಯ ಹಣ್ಣು ಹಂಪಲ ಆಹಾರ ಪದಾರ್ಥಗಳನ್ನು ತಯಾರಿಸುವ ರೈತ ಬಾಂಧವರಿಗೆ ಪ್ರೋತ್ಸಾಹಿಸುವ ಸಲುವಾಗಿ ನಮ್ಮ ಅಶೋಕ್ ಅಥಣಿ ಯೂಟ್ಯೂಬ್ ಚಾನಲಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ. ದಯವಿಟ್ಟು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಅಲ್ಲಿ ಕುಳಲಿಗೆ ಒಂದು ಜಮೀನು ತೊಗೊಂಡು ಆ್ಯಪಲ್ ಬೆಳೆಸಿ ಅಲ್ಲಿ ಅದು ಮೋದಿ ಅವ್ರ ತಕಾನು ಹೋಗಿತ್ರಿ. ಮನ್ ಕಿ ಬಾತ್ದಾಗೂ ಬಂದಿತ್ರಿ. ಮನ್ ಕಿ ಬಾತ್ದಾಗ ಮಾತಾಡಿದ ಬಳಕ ನಿಮ್ಮನ್ನ ಹೋಗಿ ಅಲ್ಲಿ ಮೋದಿ ಅವರು ಸನ್ಮಾನ ಮಾಡಿರತ್ತಲ್ಲ, ಹೋದ್ರಿ. ಜನವರಿ 26 ಗಣರಾಜ್ಯೋತ್ಸವಕ್ಕೆ ಚೀಫ್ ಗೆಸ್ಟ್ ಆಗಿ ಕರ್ಸಿದ್ರಲ್ಲ. ನಮ್ಮ ಕರ್ನಾಟಕದಾಗ ಇದು ಆ್ಯಪಲ್ ಬೆಳೆದು ಕಾಶ್ಮೀರದಾಗ ಮಾತ್ರ, ಶಿಮ್ಲಾದಾಗ ಬೆಳೆದೈತಿ. ಕಾಶ್ಮೀರ ಬಿಟ್ರೆ ಎಲ್ಲಿ ಬೆಳೆಯಂಗಿಲ್ಲ. ಆದ್ರೆ ಇದನ್ನ ನಮ್ಮ ಹೆಮ್ಮೆಯ ಬಾಗಲಕೋಟೆ ಜಿಲ್ಲೆಯ ಕುಳಲಿಯಲ್ಲಿ ನೀವು ಅದನ್ನ ಮಾಡಿ ತೋರಿಸ್ರಿ. ಮಾಡಿ ತೋರಿಸಿದ್ರು. ಎಷ್ಟು ಎಕರೆ ಮಾಡಿದ್ರಿ ಅಲ್ಲಿ? 7 ಎಕರೆ ಇತ್ತಲ್ಲ. ಅದನ್ನು ನಾವು ವಿಡಿಯೋ ಮಾಡಿದ್ವಿ. ಮಾಡ್ಯಾರಿ ನಮ್ಮ ಅಶೋಕ್ ಅಥಣಿ ಯೂಟ್ಯೂಬ್ ಚಾನಲ್ ಅವ್ರ ಮಾಡಿದ್ವಿ ಅದನ್ನ ವಿಡಿಯೋ ಬಿಟ್ಟಿದ್ವಿ. ಆದ್ರೆ ಈಗ ನೀವು ಅಲ್ಲಿ ಬಾಗಲಕೋಟೆ ಜಿಲ್ಲೆ ಒಳಗೆ ಮಾಡ್ರಿ, ಕುಳಲಿ ಒಳಗೆ. ಈಗ ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನೊಳಗೆ ಅವ್ರ ಮಾಲಕರದಾರ, ಅವ್ರನ್ನ ಮಾತಾಡ್ಸೋಣ, ಯಾವ್ರಾಗ ಮಾಡಿರ ಅನ್ನೋದು ತಿಳ್ಕೊಳ್ಳೋಣ. ಇದನ್ನ ಮಾರ್ಗದರ್ಶನ ಪೂರ ನೀವು ಮಾಡ್ರಿ. ನಾನು ಕೊಟ್ಟೇನೆ. ಇದಕ್ಕೆ ತರಬೇಕು ಎಲ್ಲ ಹಚ್ಚಿ ಅವ್ರ ಮಾಡಿದ್ದಾರ್ರಿ. ಬಟ್ ಈ ಕಾಯಿ ಬರುದು ಅಷ್ಟ ರೀ. ಫ್ಲವರ್ ಹಿಡ್ಕೊಂಡ್ ಇಲ್ಲಿವರೆಗೆ ಫ್ಲವರ್ ಹಿಡ್ದ ಈಗ ಹಿಡಿದ್ರಲ್ಲ ಚಟ್ನಿ ಹಿಡ್ದ. ಅದಕ್ಕೆ ಚಟ್ನಿ ಬರೋಬ್ರಿ ಏನ್ ಮಾಡ್ರಿ. ಅವಾಗ ಇದ್ರದ್ದು ಏನೈತಿ, ನೀವು ಮುಂದಿಂದ ಎಲ್ಲ ತಂದ ಹಚ್ಚಿರ ಅವ್ರ 1 ಎಕರೆ ಪಡ ಮತ್ರಿ. ಅವರು ಹೆಂಗದಾರ್ರಿ, ನಾವ್ ಹೇಳುಕಿತ್ತನೂರಿ ಅವ್ರು ಮಾಡೋದು ಬಹಳ ಇಂಪಾರ್ಟೆಂಟ್ ಇರ್ತೈತ್ರಿ. ಯಾಕಂದ್ರ ಅವ್ರು ಪ್ರತಿಯೊಂದು. ನಮಸ್ಕಾರ ರೀ. ತಮ್ಮ ಹೆಸರು ಹೇಳ್ರಿ? ಶ್ರೀಶೈಲ್ ಮಲ್ಲಪ್ಪ ತೇಲಿ ಅಂತ್ರಿ. ರೀ. ನಾವ ಅಥಣಿ ತಾಲೂಕ ಮೈಸವಾಡ್ಗಿ ಗ್ರಾಮದವ್ರಿ. ಅಲ್ಲಿ ವಾಸಸ್ಥಾನ ನಿಮ್ದು ಅಲ್ಲಿ? ರೀ. ವಾಸಸ್ಥಾನ ಅಂದ್ರ ಏನ್ರಿ, ನಮ್ದು ಇದ್ರಿ. ನಾವ ಪೈಲ ಒಂದ್ ತುಸು 10-15 ವರ್ಷದಿಂದ ಮುದೋಳ ತಾಲೂಕಾ ಕುಳಲಿ ಒಳಗೆ ಜಮೀನ್ ತಗೊಂಡಿದ್ದೀವ್ರಿ. ಅಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಾ ಕುಳಲಿ ಗ್ರಾಮದೊಳಗ ಜಮೀನ್ ತಗೊಂಡ ಅಲ್ಲಿ ಆಪಲ್ ಮಾಡಿದ್ರಿ. ಪೈಲಾ ದ್ರಾಕ್ಷಿ ಇತ್ರಿ, ಕಲ್ಲಂಗಡಿ, ಕರ್ಬೂಜ. ಈ ಕ್ರಾಪ್ ಉಳ್ದಿಲ್ಲ ಅನ್ನಂಗಿಲ್ಲ. ಆಪಲ್ ಒಂದ್ ಉಳ್ದಿತ್ರಿ, ಅದನ್ನು ಮಾಡ್ಬೇಕಂತ ಮಾಡಿದ್ವು. ಮಾಡಿ ಅದನ್ನು ಸಕ್ಸಸ್ ಮಾಡಿ ಅದನ್ನು ಎಲ್ಲಾ ಇದನ್ನ ಮಾಡಿ ಬಿಟ್ಟದ್ರಿ. ಇಲ್ಲಿ ಅವ್ರು ಅಣ್ಣಗಳು ಹಚ್ಚಿದ್ರಿ. 1 ವರ್ಷ ಆಯ್ತು. ಹೋದ್ ವರ್ಷದ ವಿಡಿಯೋಗಳು ನೋಡಿ ಅವರು ಈ ಸಲ ನಾವು 1 ವರ್ಷ ಆತ್ರಿ ಹಚ್ಚಿದ್ವಿ ಗಿಡ. ಅವರು ಬೆಸ್ಟ್ ಬೆಳೆಸ್ಯಾರ್ರಿ. ಕಾಯಿ ಚಲೋ ಆಗೈತ್ರಿ ಇಲ್ಲಿ. ಮಸ್ತ್ ರೀ ಕಾಯಿ. ಇದ ನಮ್ಮ ಹೆಮ್ಮೆ ಬೆಳಗಾವಿ ಜಿಲ್ಲೆ ಒಳಗೆ ನೋಡ್ರಿ. ಇದು ಬೆಳಗಾವಿ ಜಿಲ್ಲೆ ಒಳಗ ಅಥಣಿ ತಾಲೂಕದಾಗ ಮಾಡಿರಿ. ಆದ್ರ ಮುಂದ ಅವ್ರು ಬೇರೆದವ್ರು ನಿಮ್ಮ ಗೆಳೆಯರು, ನಿಮ್ಮ ಸ್ನೇಹಿತರಿಗಾಗಿ ಇದನ್ನ ನೀವು ಪಡ ಮಾರ್ಗದರ್ಶನ ಮಾಡ್ಯಾರಿ, ನಿರ್ದೇಶನ ಮಾಡ್ಯಾರಿ. ಈ ಪಡ ಇದು ಅದ್ರೂ ಸಕ್ಸಸ್ ಆಗಿ ಬಂದ. ನೀವು 7 ಎಕರೆ ಮಾಡಿದ್ರಿ ಕುಳಲಿ ಒಳಗ, ಬಾಗಲಕೋಟೆ ಜಿಲ್ಲೆ ಕುಳಲಿ ಒಳಗ. ಇಲ್ಲಿ ನಮ್ಮ ಅಥಣಿ ತಾಲೂಕಾ ಇದ್ರೊಳಗ ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕು ಒಳಗ ಇಲ್ಲಿ 1 ಎಕರೆ ಮಾಡ್ಯಾರ. 1 ಎಕರೆ ಮಾಡ್ಯಾರ. 1 ಎಕರೆ ಮಾಡ್ಯಾರ. ಇವರು ಮಾಜಿ ಸೈನಿಕರು, ಭಾರತ ಮಾತೆಯ ಒಂದು ಸೇವೆ ಮಾಡಿ. ಮತ್ತ ಈ ಕಡೆ ಇದಾರಲ್ಲ, ಜೈ ಜವಾನ್ ಜೈ ಕಿಸಾನ್ ಅಂತಾರಲ್ಲ, ಇವ್ರು ಜೈ ಜವಾನ್ರು ಅದಾರು, ಜೈ ಕಿಸಾನ್ರು ಆಗ್ಯಾರ. ಈಗ ಅವರು ಕಾಶ್ಮೀರದಾಗ ನೋಡಿ ಬಂದಿರತ್ತೆ, ಇಲ್ಲಿ ಶಿಮ್ಲಾದಾಗ ಅದು ನಾವು ಹಚ್ಚೋಣ ಅಂತ ಹೇಳಿ ಏನೋ ಖುಷಿ ಪಟ್ಟು ಹಚ್ಚಾರ, ಕಷ್ಟಪಟ್ಟು ಬೆಳೆಸಾರ. ಫಸ್ಟ್ ವರ್ಷದಾಗ ಅಂದ್ರೂ ಅವರು ಹೆಂಗ್ ಮಾಡ್ತಾರಂದ್ರ ಕೃಷಿ ಮೇಲೆ ಬಾಳ ಇಂಟ್ರೆಸ್ಟ್ ಐತ್ರಿ ಅವ್ರಿಗೆ. ರೀ. ಅವ್ರ ಮೂಲತಃ ಪೈಲಾ ಸೈನಿಕರು ಅವರು. ಬಟ್ ಅಗ್ರಿಕಲ್ಚರಲ್ ಒಳಗ ಏನು ಗೊತ್ತಿಲ್ಲ ಅನ್ನುವಂಗ ಇಲ್ಲತ್ ನಮಗ ಅನಸ್ಬೇಕ. ಬಟ್ ಅದ್ರ ಹಂಗಿಲ್ಲ. ಅದ್ರೊಳಗ ಹಗಲ್ ರಾತ್ರಿ ಶ್ರಮ ಪಟ್ಟು ವಹಿಸಿ ಕೆಲಸ ಮಾಡಿ ಆಪಲ್ ತರ್ಸ್ಯಾರ ಅಂದ್ರ ಬರೇ ಹೇಳುದು ಹೋಗುದು. ನಾವು ಹೇಳ್ತೀವಿ ಹೊಕ್ಕಿವ್. ಬಟ್ ಅದನ್ನ ಇಲ್ಲಿ ಮಾಡಿ ತೋರ್ಸುದೈತ್ರಿ ಅವರು.
ಹಾ ಮಾರ್ಗದರ್ಶನ ಒಂದ ಹಿಂಗ್ ಹೋಗ್ರಿಪ್ಪ ರೋಡ್ ಊರ್ ಅಂತೇಳಿ. ಹಾ ಬಟ್ ಅವರು ಅಷ್ಟ ಕೇರ್ ಆಗಿ ಮಾಡ್ಯಾರ್ರಿ, ಚಲೋ ಕೆಲಸ ಮಾಡ್ಯಾರ್ರಿ ಅವರು. ಒಟ್ಟೆ ಅಲ್ಲಿ ಆರ್ಮಿ ಒಳಗೆ ಏನ್ ಹಗಲ್ ರಾತ್ರಿ ಕೆಲಸ ಮಾಡಿದ್ರು, ಅಲ್ಲಿ ಶ್ರಮ ಪಟ್ಟ ಅಲ್ಲಿ ಭಾರತ ಮಾತೆ ಸೇವೆ ಮಾಡಿದ್ರು. ಹಾಗೆ ಈಗ ಭೂಮಿ ತಾಯಿ ನಮ್ಮ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಭೂಮಿ ತಾಯಿ ಸೇವೆ ಮಾಡ್ಯಾರ. ಅವ್ರನ್ನೂ ಮಾತಾಡ್ಸೋಣ. ಈಗ ನಿಮ್ಮ ಮಾರ್ಗದರ್ಶನದೊಳಗೆ ಮಾಡ್ಯಾರ ಅಂದ್ರ ಬಳಕ ನೀವು ಅವಾಗ ಅವ್ರಿಗೆ ಔಷಧೋಪಚಾರ ಮೇಲೆ ಭೂಮಿ ತಾಯಿಗೆ ನಮ್ಮ ರೊಕ್ಕ ನಮ್ಮದು ಸೊಕ್ಕ ಏನೂ ಅವಶ್ಯಕತೆ ಇಲ್ಲ. ನಮ್ಮದು ಒಂದು ಬೆವರಿನ ಹನಿ ಇತ್ತಪ್ಪ ಅಂದ್ರ ಪ್ರತಿಫಲ 100% ಸಿಗ್ತೈತ್ರಿ. ಹಾ ರೀ. ಮತ್ ನಾವು ಇಲ್ಲ ನಮ್ಮದು ಐತಿ ನಮ್ದು ಬರ್ತೈತಿ ಅಂತೇಳಿ ಏನೋ ಮಾಡಿ ಇಲ್ಲಿ ಹಚ್ಚಿ ಎಲ್ಲೋ ಹೋಗಿ ದರ ಹತ್ನ್ಯಾಗ ಕೂತ್ರಂದ್ರ ಒಂದು ಗೊಂಜಾಳ ಬರೋದಿಲ್ರಿ. ಆಪಲ್ ಅನ್ಕ ಬಿಡ್ರಿ, ಆಪಲ್ ಇದೆ ಯಾಕಂದ್ರೆ ಫುಲ್ ಬರ್ಫ್ನ್ಯಾಗ ಬರೋದ್ರಿ ಇದು. ಇಲ್ಲಿ ನಮ್ಮಲ್ಲಿ ಅಗದಿ ಹೈಯೆಸ್ಟ್ ಬಿಸಿಲ್ರಿ ಇದು. ಅಂದ್ರೆ 40 ಡಿಗ್ರಿ ಟೆಂಪರೇಚರ್ ತಕ್ಕ ಬಿಸಿಲಾಗಿ ಆಪಲ್ ಬರೋದಂದ್ರೆ ಏನ್ ಹಂಗ ಏನ್ ಸಾಂದಿಲ್ರಿ. ಸಾಣದಿಲ್ರಿ. ಬರ್ತೈತಿ ಅಂದ್ರ ಮಾಡ್ತೀವಿ ಅಂದ್ರ ಅದು ಏನ ಹಂಗೇನ ಅಂದಷ್ಟು ಹಗರಿಲ್ರಿ. ಅದನ್ನ ಆ ತಂತ್ರಜ್ಞಾನ ಹೆಚ್ಚು ಬಳಸಬೇಕು. ಔಷಧೋಪಚಾರಗಳು ಏನ್ರಿ ಯೂನಿವರ್ಸಿಟಿ ಅವ್ರನ್ನ ಕೇಳ್ರಿ, ಇದ್ ನಮ್ ಕಡೆ ಕ್ರಾಪ್ ಅಲ್ಲ, ಇದನ್ನ ಹಚ್ಬೇಡ್ರಿ, ಇದು ಬರಂಗಿಲ್ಲ ಅಂತ ಹೇಳ್ತಾರ್ರಿ ಅವ್ರ ಸಹಜ. ಯೂನಿವರ್ಸಿಟಿ ಅವ್ರ ಸೈಂಟಿಸ್ಟ್ ಗಳರಿ ಇದನ್ನ ಯಾರು ತೋಟಗಾರಿಕೆ ಇಲಾಖೆ ಅವ್ರು, ತೋಟಗಾರಿಕೆ ಇಲಾಖೆ ಅವ್ರ ಆತ್ರಿ, ಯೂನಿವರ್ಸಿಟಿ ಅವ್ರ ಆತು. ಇದ ನಮಗಾರಿ ಇದ ನೋಡ್ರಿ. ಗೆದ್ದಿವ್ ಅಂದ್ರ ಇದೊಂದೇನು, ಸೋತಿವ್ ಅಂದ್ರ ಅನುಭವ, ಗೆದ್ದಿವ್ ಅಂದ್ರ ಒಂದ್ ಇತಿಹಾಸ ಅಂತೇಳಿ ಮಾಡಿದ್ರಿ. ಇದ ನುಕ್ಸಾನ್ರಿ ಆಗ್ಲಿ ಲಾಭರಿ ಆಗ್ಲಿ ಒಂದ್ ಏನೋ ಕ್ಯೂರಿಯಾಸಿಟಿ, ಹೊಸಾದ್ ಮಾಡ್ಬೇಕು. ಈ ಸದ್ದ ಬರೀ ನಾವ್ ಇದ್ದದ್ರಾಗ ಮಾಡ್ರಿ ನಮ್ನ ಯಾರು ಗುರ್ತಿಸಂಗಿಲ್ಲ. ಒಂದಿಟ್ಟು ಏನೋ ಜನ ಚೇಂಜ್ ಕೇಳ್ತಿರ್ತಾರ, ಒಂದಿಟ್ಟು ಚೇಂಜ್ ಮಾಡಿದ್ವಿ ಅಂದ್ರ ಒಂದಿಟ್ಟು ಇದ್ರೊಳಗ ಒಳ್ಳೆ ಒಂದು ಆಹಾರ, ಚೇಂಜ್ ಆಹಾರ, ಶಕ್ತಿದಾಯಕವಾದಂತ ಪ್ರೋಟೀನ್ ಇರ್ತಕ್ಕಂಥ ಆಹಾರ, ವಿಟಮಿನ್ 90% ಆರ್ಗ್ಯಾನಿಕ್ ದಾಗ ಐತಿ. 90% ಅಲ್ಲ, 100% ಕೆಮಿಕಲ್ ಇಲ್ರಿ. ಮತ್ತ ಆರ್ಗ್ಯಾನಿಕ್ ಬೇಸಡ್ದಾಗ ಕೆಮಿಕಲ್ ಒಂದ್ 5-10% ಕೆಮಿಕಲ್ ಮಾಡ್ತೀವಿ. ಯಾಕಂದ್ರೆ ಇದನ್ನ ನಾವು ಸತ್ಯ ಹೇಳತ್ತೀವಿ, ರೈತರ ಸುಳ್ಳು ಹೇಳಬಾರ್ದು ಅನ್ನೋ ಕಾರಣ ನಾವು 100% ಆರ್ಗ್ಯಾನಿಕ್ ಅಂದ್ರೂ ನೀವು ಒಪ್ಕೊಳಬೇಕಾಕತಿ. ಏನಿಲ್ಲ, ಒಂದ್ 90% ಆರ್ಗ್ಯಾನಿಕ್ ಐತಿ, ಒಂದ್ 10% ಏನಾರ ಮಾಡ್ಬೇಕಾಕೈತಿ. ಕೈ ಮೀರಿ ಹೋಗೋ ಹೊತ್ನ್ಯಾಗ ಜೀವನ ಹಾದಿಂದ ಏನೂ ಮಾಡಕ್ ಆಗಂಗಿಲ್ಲ ಅನ್ನೋ ಹೊತ್ನ್ಯಾಗ ಒಂದಿಟ್ಟು ಏನೋ ಮಾಡ್ಕೊಂಡ ಅದ ಭೂಮಿಗೆ ಹಾಕಿಲ್ಲ ನೀವು ಕೆಮಿಕಲ್ಸ್, ಅದ್ರ ಮ್ಯಾಲ ಸ್ಪ್ರೇ ಮಾತ್ರ ಎಲ್ಲೋ ಏನೋ ಒಟ್ಟು ಒಂದ್ 5-10% ಮಾಡ್ಬೇಕಾಗ, ಬಹಳ ಎಮರ್ಜೆನ್ಸಿ ಬಂದಾಗ, ಮಳಿ ಹೆಚ್ಚಾದಾಗ ಮಾಡ್ಬೇಕಾಕೈತ್ರಿ. ಬಿಟ್ರೆ ಉಳ್ದೇನಿಲ್ಲ, ಬೆಳೆಸಬಹುದ್ರಿ. ಏನ್ ಜಮ್ಮು ಕಾಶ್ಮೀರದವ್ರ ಬಂದ್ ಇಲ್ಲಿ ನೋಡಿ ಹೋಗ್ಬೋದು. ಯಾಕಂದ್ರ ಕಲರ್ಕು ಶೆಡ್ ಹೊಡಿಯೋಂಗೈತ್ರಿ, ಕಲರ್ ಚಲೋ ಐತಲ್ರಿ, ಕ್ವಾಲಿಟಿ ಐತಿ, ಕಲರ್ ನೋಡ್ರಿ ಇಲ್ಲಿ ಕಲರ್. ಈಗಿನ ಇವ್ ತಿರ್ಗುದ್ರಾಗದಾವ್ರಿ, ಇವ್ ಕಲರ್ ತಿರ್ಗುದ್ರಾಗದಾವ. ಇಲ್ಲಿ ನೋಡ್ರಿ ಅಲ್ಲಿ ಪ್ಯೂರ್ ಕಲರ್ ಐತಿ ನೋಡ್ರಿ. ಎಲ್ರಿ ಇಲ್ಲಿ ಕಲರ್ ಬರ್ಲಾಯ್ತವ್ರ. ಇನ್ನ ಕಾಯಿ ಬಾಳ ದಪ್ಪ ಹೋಗ್ಯಾವ ಒಳಗೆ, ರಗಡ್ ಸೈಜು ಐತ್ರಿ. ಹೌದಲ್ರಿ, ಕಲರ್ ಚಂದ ಅದಾವು. ಮತ್ತ ಕೆಲವೊಂದ್ ಜನ ಏನತ್ತಾರ್ರಿ, ಕಾಯಿ ಇರಲ್ಲ ಸುಳ್ಳು ವಿಡಿಯೋ ಮಾಡ್ತಾ ಇರ್ತಾರ್ರಿ. ಈಗ ವಿಡಿಯೋ ಮಾಡೋದು 2-3 ದಿನದಾಗ ಯಾರು ಬೇಕಾದವ್ರು ಬಂದ್ ನೋಡ್ಲಿಲ್ಲ. ಈಗ ನಾಳೆ ಬಿಡತ್ತೀವಿ ಇದನ್ನ ವಿಡಿಯೋ ಬಂದಾಗ ನೀವು ಸಿರ್ಸಲಣ್ಣವ್ರ, ಇದನ್ನ ನೀವು ಬಾಗಲಕೋಟೆಯಾಗ ಮಾಡಿರ್ತೀರಿ, 7 ಎಕರೆ ಮಾಡಿರಿ. ಅದನ್ನ ನೀವು ಲಗುಟ ಕಾಯಿ ಈಗಾಗಲೇ ಮಾಡಿ ನೀವು ಜನವರಿ ಒಳಗೆ ಅದನ್ನ ನೀವು ಕಳಿಸಿಬಿಟ್ರಿ. ಜನವರಿ ಒಳಗೆ ಹಾರ್ವೆಸ್ಟಿಂಗ್ ಮಾಡಿ ಅದನ್ನ ಒಟ್ಟ ಮುಕ್ತಾಯ ಮಾಡ್ರಿ. ಅದು 7 ಎಕರೆ ಪಡ ಅಲ್ಲ ಬಾಗಲಕೋಟೆ ಜಿಲ್ಲೆ ಒಳಗೆ. ಇದು ನಮ್ಮ ಅಥಣಿ ತಾಲೂಕು, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನೊಳಗೆ ಈಗ ಇದು ಏಪ್ರಿಲ್ದಾಗ ಕಾಯಿನ ಈಗ ಹಾರ್ವೆಸ್ಟಿಂಗ್ ಆಗ್ಲೈತಿ. ಈಗ ಒಂದು 8-10 ದಿವಸ ಆತ ಹಾರ್ವೆಸ್ಟಿಂಗ್ ಮಾಡ್ಲಾಕತ್ಯಾರ, ಇವ್ರ ಎಲ್ಲ ಕಳಿಸ್ಲಕತ್ಯಾರ. ಆದ್ರೆ ಇದನ್ನ ಲೇಟ್ ಮಾಡಿ ಯಾಕೆ ಇಡೀ ಸಂಭವ ಬತ್ತಂತ ಹೇಳಿ ನಾನು ವಿಚಾರ. ಲೇಟ್ ಮಾಡಿ ಅಂದ್ರೆ ಈಗ ಹೆಂಗೆ ಆಗೈತ್ರಿ, ಸೈಂಟಿಸ್ಟ್ಗಳು ನಾವ, ರೈತರು ನಾವ, ಎಲ್ಲ ನಾವ ಆಗಿದ್ದೀವ್ರಿ. ಅಂದ್ರೆ ಏನು ಪರಿಸ್ಥಿತಿ ಬಂದೈತಿ ಅಂದ್ರೆ ಚೆಕ್ ಮಾಡಿ ನೋಡಾಕತ್ತಿದ್ವಿ. ಅಕ್ಟೋಬರ್ ತಿಂಗಳದಾಗ ಚಾಟ್ನಿ ಮಾಡ್ರ ಏನ್ ಬರ್ದೈತಿ, ನವೆಂಬರ್ ತಿಂಗಳದಾಗ ಮಾಡ್ರ ಏನ್ ಸಮಸ್ಯೆ ಐತಿ, ಏನ್ ಬರಾಕತ್ತೈತಿ. ಅಂದ್ರ ಇದನ್ನ ಎಲ್ಲಾ ತರ ಪ್ರಯೋಗ ಮಾಡಿ ನಾವ ನೋಡಾಕತ್ತಿದ್ವಿ. ಯಾಕಂದ್ರೆ ಕಾಶ್ಮೀರದಾಗ ಬೆಳೆದ್ ಇಲ್ಲಿ ಬೆಳದ್ ನೋಡಿದ್ವಿ ಅಂದ್ರ ರೀ, ನಮ್ಗೇನ್ ಯೂನಿವರ್ಸಿಟಿ ಅವ್ರದ್ದು ಟಚ್ ಕೊಟ್ಟ ಬೆಳಸುನಪ್ಪ ಅಂತೇಳಿ ಯಾರು ಬಂದಿಲ್ರಿ, ತೋಟಗಾರಿಕೆ ಇಲಾಖೆ ಅವರು ಇಲ್ಲ. ಹಿಂಗಾಗಿ ನಾವ ನೋಡಾಕತ್ತಿದ್ವಿ ಏನ್ ಆಕತಿ, ಇದಟ್ಟ ಏನ್ ಹೆಚ್ಚ ಕಡಿಮೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತೇಳಿ ಆ ಉದ್ದೇಶಕ್ಕಾಗಿ ಏನ್ ಮಾಡಾಕತ್ತಿದ್ರಿ ಒಂದಿಟ್ಟು. ಆದ್ರೆ ಪ್ರಯೋಗಾತ್ಮಕವಾಗಿ ನಡೆಸಿದ್ರಿ ನಾ ಕೆಲಸ. ಇದನ್ನ ಕಾಯಿ ಫುಲ್ ಎಲ್ಲ ಶರ್ಟ್ ಆಗ್ಯಾವ, ಹಿಡ್ದರಿ. ನೀವು ಏನ್ ಯಾರ ನೋಡ್ತಂದ್ರು ಬಂದ್ ನೋಡ್ಬೋದ್ರಿ 2 ದಿನದಾಗ. ಬರ್ಬೋದು, ಇನ್ನ ಒಂದ್ 4 ದಿವಸಕ್ಕ ಇರ್ಬೋದು ಇದು ಭಾಳ. ಅಲ್ಲಿ ಮುಂದೆ ಇದು ನೀವು ಕಾಯಿ ಹಿಡಿದ್ರಿದ, ಈಗ ಇದನ್ನ ಹಾರ್ವೆಸ್ಟಿಂಗ್ ಮಾಡಕ್ಕೆ ಇವ್ರ ರೈತ ಬಾಂಧವ್ರು ಅದಾರಲ್ಲ, ಇವ್ರ ನಮ್ಮ ಅಥಣಿ ತಾಲೂಕ ಬೇವಣೂರು ಗ್ರಾಮದವ್ರು. ಅವ್ರ ಹೆಸರು ಬರ್ರಿ, ನಿಮ್ಮ ಹೆಸರು ರೀ? ನನ್ನ ಹೆಸರು ರಾಮಪ್ಪ ಸಿದ್ದಪ್ಪ ಗಡದ್ ಸರ್. ಸನ್ಮಾನ್ಯ ರಾಮಪ್ಪ ಸಿದ್ದಪ್ಪ ಗಡದವ್ರು. ನೀವು ಹೆಮ್ಮೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬೇವಣೂರು ಗ್ರಾಮದವ್ರು. ಮೊದಲು ಏನು ನೀವು ಕೆಲಸ ಮಾಡ್ತಿದ್ರಿ? ಮೊದಲ ಭಾರತ ಸೈನಿಕರಾಗಿ ಸೇವೆ ಮಾಡಿದಾರೆ, ಸೈನಿಕರಾಗಿ ಭಾರತ್ ಮಾತಾ ಸೈನಿಕರಾಗಿ ಸೇವೆ ಮಾಡ್ಯಾರಿ ಆರ್ಮಿ ಒಳಗೆ. ನೀವು ಇದನ್ನ ಮಾಡ್ಬೇಕಾದ್ರೆ ಇದು ಆ್ಯಪಲ್
ನಮ್ಮ ಜಾಗದಾಗಿದ ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕದಾಗ ಇದು ಯಾವುದೋ ನಿಮ್ಮೂರು ಬೇವಣೂರು ಊರಾಗ ಇದು ಭಾಳ ಬಿಸಿಲು ಏರಿಯಾ ಇದು. ಇಂಥ ಇದು ಡ್ರೈ ಏರಿಯಾದಾಗ ಬರ್ತೈತೆ ಅಂತ ಹೇಳಿ ಹೆಂಗೆ ನೀವು ತಿಳ್ಕೊಂಡ್ರಿ, ಏನು ಮಾಡಿರಿ ಇದನ್ನ? ಸರ್ ನಮಗಿಂತ ಮುಂಚೆ ಸಿರಿಸಲ್ ಸರ್ ಮಾಡಿದ್ರಿ, ಸಿರಿಸಲ್ ತೇಲಿ ಸರ್. ಎಲ್ಲಿ ಮಾಡಿದ್ರಿ ಅವ್ರ? ಕುಳಿಲಿ ಊರಾಗ ಮಾಡಿರಿ. ಅದರ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕ ಕುಳಿಲಿ ಒಳಗೆ ಊರಾಗ ಮಾಡಿದ್ರ ಸಿರಿಸಲ್ ಮಲ್ಲಪ್ಪ ತೇಲಿ ಸರ್ ಮಾಡಿದ್ರಿ. ಅವ್ರು ನೋಡಿ ಪ್ರೋತ್ಸಾಹ ಮಾಡಿ ನಾ ಹಚ್ಚಿನ್ರಿ ಅಂತ. ನಾ ಹಚ್ಚಿದ ಬಾಕ್ ಅವ್ರಿಗೆ ನಮಗೆ ಕಾಂಟ್ಯಾಕ್ಟ್ ಆತ್ರಿ. ಕಾಂಟ್ಯಾಕ್ಟ್ ಆದ್ಬೇಕು ಔಷಧ ಮಾಹಿತಿ ಎಟ್ಟೈತಿಲ್ಲ ಸಂಪೂರ್ಣ ಅವ್ರ ಹೇಳ್ರಿ, ಹೆಂಗ್ ಮಾಡ್ಬೇಕು ಹೆಂಗ್ ಬಿಡ್ಬೇಕು ಔಷಧ ಅಂತ. ಅದ್ರ ಬಳಕ ಅವ್ರ ಔಷಧ ಇದನ್ನ ಮಾಡೋಣ ಅಂತ ಈ ವರ್ಷ ನಾ ಹಿಡ್ದನ್ರಿ. ಈ ರೀತಿ ರಿಸಲ್ಟ್ ಮಾಡೈತಿ ಸರ್. ಇದನ್ನ ಹೂ ಸೆಟ್ ಮಾಡಿ ಕೊಡೋದು, ಇದನ್ನ ಕಾಯಿ ಕಲರ್ ಮಾಡಿ ಕೊಡೋದು, ಕಾಯಿ ಹೆಚ್ಚು ಬೆಳೆಸೋದು ಪ್ರಯತ್ನ ಮಾಡಿದವ್ರ ಯಾರ್ರಿ? ಎಲ್ಲಾ ಸಿರಿಸಲ್ ತೇಲಿ ಸರ್ ಇದನ್ನ ಮಾಡ್ಯಾರ, ಪ್ರೋತ್ಸಾಹ ಮಾಡ್ಯಾರ. ಎಲ್ಲ ಅವ್ರ ಔಷಧ ಬಗ್ಗೆ ಎಲ್ಲಾ ಪರಿಪೂರ್ಣ ಮಾಹಿತಿ ಹೇಳ್ಯಾರಿ. ಎಲ್ಲಾ ಅವ್ರದ ಅನುಕೂಲ ಐತಿ. ಉತ್ತರ ಕರ್ನಾಟಕದ ಸೈಂಟಿಸ್ಟ್ ಅಂತ ಹೇಳ್ಬೋದ್ರಿ ಒಂದು ಅವ್ರ. ಉತ್ತರ ಇಲ್ಲ ಹಂಗ ಹಾರ್ಟಿಕಲ್ಚರ್ದವ್ರು ಮೂಗ ಮುರಿತಾರ್ರಿ. ಅವ್ರ ಹಾರ್ಟಿಕಲ್ಚರ್ದವ್ರ ಬಂದ್ ನೋಡತ್ತಂದ್ರ ಬಂದ್ ನೋಡಕ್ಕಾಗಿಲ್ಲ ಅವ್ರ. ಬಂದ್ ನೋಡಂಗಿಲ್ಲ, ಈ ಕಡೆ ಹಾಯಂಗಿಲ್ಲ, ಇಲ್ಲಿ ನಮ್ಮಲ್ಲಿ ಬೆಳಿ ಬರಂಗಿಲ್ಲ, ಹಚ್ಚಬೇಡತ್ತಾರ ಅವ್ರು. ಈ ಮಂಡ ಧೈರ್ಯ ಮಾಡಿ ಸಿರಿಸಲ್ ಸರು ಅವರು ಧೈರ್ಯ ಮಾಡಿ ಹಚ್ಚಿರಿ. ಅವ್ರು 7 ಎಕರೆ ಮಾಡಿ ಸೈಂಟಿಸ್ಟ್ ಅಂತ. ನಮ್ಗೆ ಸೈಂಟಿಸ್ಟ್ ಅಂದ್ರೆ ಅವ್ರ ದೊಡ್ಡ ಧೈರ್ಯ, ಅವ್ರ ದೊಡ್ಡ ಅಧಿಕಾರಕ್ಕೆ 7 ಎಕರೆ ಒಂದೇ ಸಲ ಅವ್ರ ಧೈರ್ಯ. ನೀವು 1 ಎಕರೆ ಮಾಡಿದಿರಿ. ನೀವು ಆದ್ರೂ ಇದು ಆರ್ಮಿದಾಗ ಇದ್ರಿ ನೀವು ಅಲ್ಲಿ ಶಿಮ್ಲಾ ಮತ್ತೆ ಶ್ರೀನಗರ ಮತ್ತೆ ಇದಕ್ಕೆ ಇದ್ರಿ ಏನಲ್ಲ? ನಾವು ಶ್ರೀನಗರ ಪಟ್ಟಣದೆಲ್ಲ ಹೋಗ್ತಿದ್ರಿ, ಹಿಂಗ್ ಪಡದಾಗ ತಿರ್ಗಾಡ್ತಿದ್ರಿ. ಎಲ್ಲಿ ಕಾಶ್ಮೀರದಾಗ ಇದ್ರಿ? ತಿರ್ಗಾಡ್ತಿದ್ವಿ, ತಿರ್ಗಾಡಿ ಒಡದ್ ಪಡಗ ಎಲ್ಲ ತಿಂತಿದ್ರು. ಇದು ನಮ್ ಸೈಡ್ ಹೆಂಗ್ ಬರೋದಿಲ್ಲ ಅವಾಗ ವಿಚಾರ ಮಾಡ್ತಿದ್ರಿ ನಾವು. 20 ವರ್ಷ ಅಂದ್ರಿ ಅಲ್ಲಿ ತಂಪ ಏರಿಯಾ ಬಾಳ ತಂಪ ಏರಿಯಾ ರೀ ಅಂತ. ಇಲ್ಲಿದ ಏನ ನೀವು ಸಂಶೋಧನೆ ಆದ್ಬೇಕ. ಇದು ಇಸ್ರೇಲ್ ವೆರೈಟಿ ಅಂತ ಹೇಳ್ರಿ. ಸ್ವಲ್ಪ ಸಣ್ಣಂಗಿ ಆಗೋಣ ಲೆವೆಲ್ ಬರ್ತಿರಿ. ಲೆವೆಲ್ ಬರ ನಾವು ಒಂದು ಪ್ರಯತ್ನ ಮಾಡೋನು ಅಂದ್ರೆ ಎಲ್ಲಾರಿಗೆ ರೈತರಿಗೆ ಅನುಕೂಲ ಆಗಲಿ. ಒಮ್ಮೆ ಜಿಗದ್ರ ಒಮ್ಮೆ ಈಶ್ವರ ಪೂರ್ತಿ ಹೊಳಿರಿ ಈಸುನ ಅಂತ ಹೇಳ್ರಿ. ಸಿರಿಸಲ್ ಸ್ವಲ್ಪ ನಮಗ ಆಶ್ವಾಸನೆ ಮಾಡಿ ಕೊಟ್ರಿ, ಧೈರ್ಯ ಕೊಟ್ರು. ಒಂದು ಅವ್ರ ಹೊಲಕ್ಕ ಪಡಕ ನೋಡಿ ಬಂದ್ರಿ? ಅದನ್ನ ಹೋಗಿ 2 ಸಲ ಹೋಗಿನ್ರಿ ಸರ್ ಪಡಕ್ರಿ. ನೋಡಿ ಬಂದ್ರಿ? ಜಬರ್ದಸ್ತ್ ಐತಿ. 7 ಎಕರೆ ಪಡ ಅವ್ರದ. 7 ಎಕರೆ ನಮ್ದು. ನೀವು 1 ಎಕರೆ ಮಾಡೋಣ ಇದ ಸಲ ಫಸ್ಟ್ ಸಲ ಅಂತ ಹೇಳಿ. ಈ ಏರಿಯಾದಾಗ 4 ಎಕರೆ ಜಮೀನ್ ಐತಿ ನಿಮ್ದ? 4 ಎಕರೆ ಐತ್ರಿ ಸರ್. ಇಲ್ಲಿ ಮುಂದೆ ಅನುಕೂಲ ಬಂದಾಗ ಮಾಡ್ಕೊತ ಹೋಗೋದು ನೋಡುದು. ಈ ವರ್ಷ ಫಸ್ಟ್ ಕಾಯಿ ಹಿಡಿದ್ರಿ ನೀವು? ಇದು ಮಾರ್ಕೆಟ್ ಹಾರ್ವೆಸ್ಟಿಂಗ್ ಮಾಡ್ಲಾಯ್ತಿರಿ ಈಗ? ಈಗ 2 ಕ್ವಿಂಟಲ್ ಹೋಗ್ಯದ ಸರ್ ಈಗ ಮಾಲಿಗ. ಅಂತ ಹಂಗ ಒಯ್ಯತಾರ್ರಿ. ಈಗ 150 ರೂಪಾಯಿ ಹೊಂಟೈತ್ರಿ. ಈಗ ಹೆಂಗ ಕೆಜಿಗೆ 150 ರೂಪಾಯಿ? ಕೆಜಿಗೆ 150 ರೂಪಾಯಿ ಕಿಲೋ ಹೊಂಟೈತ್ರಿ ಸರ್. ತಾವ ಬಂದು ಇಲ್ಲೇ ಬಂದು ಒಯ್ಲಾಗದ? ಇಲ್ಲೇ ಬಂದು ಒಯ್ತಾರ ಸರ್. ನೀವೇನು ಓದಿ ಎಲ್ಲಿ ಮಾರ್ಕೆಟ್ ಓದೇ ಇಲ್ಲ? ಏನ್ ಮಾರ್ಕೆಟ್ ಕೊಟ್ಟಿಲ್ರಿ. ಇನ್ನ ಹಂಗ ಒಮ್ಮೆ ಸಾಂಗ್ಲಿ ಮಾರ್ಕೆಟ್ ಯಾರು ನೋಡ್ಬೇಕತ್ತರಿ. ಒಮ್ಮೆ ಸ್ಯಾಂಪಲ್ ಓದ ಹೆಂಗ ಏನ ನೋಡ್ಬೇಕಾಗಿತ್ರಿ. ಒಯ್ತೀರಿ? ಒಯ್ದಿಲ್ಲ ಅಲ್ಲಿ? ಇನ್ನ ಒಯ್ಬೇಕಾಯ್ತು ಸರ್. ಏನು ಒಯ್ರಲ್ಲ? ಒಯ್ರಿ ಒಂದ್ 4 ಬಾಕ್ಸ್ ಓದ್ ಮೊದಲು ನೋಡ್ಕೊಂಡು 2 ಕ್ವಿಂಟಲ್ ಮ್ಯಾಲ ಹೋಗಿತ್ರಿ ಮಾಲಿಗ. ಇನ್ನ ಒಂದ್ ದೀಡ್ ಮ್ಯಾಲ ಹೊಂಟೈತ್ರಿ ನಮ್ಗೆ ಟಾರ್ಗೆಟ್. ಇನ್ನ ಅದು ಏನ ಫಸ್ಟ್ ವರ್ಷ ನೀವು ಕಾಯಿ ಹಿಡಿದು? ವರ್ಷ ಸರ್. ಈ ಕಾಯಿ ಎಲ್ಲ ಹಿಂಗೆಲ್ಲ ಪಡಗಳು ಗಿಡ ಎಲ್ಲ ಪ್ರತಿಯೊಂದು ಗಿಡ ಎಲ್ಲ ಹಿಂಗ್ ಕೆಂಪು ಕಾಯಿ ಈಗ ಆಗ್ಯಾವ್ರಿ. ಇವೆಲ್ಲ ಕೆಂಪು ಆಗ್ಯಾವ. ಇನ್ನ ಸ್ವಲ್ಪ ಹಸಿರೊಳಗದ. ಹಸಿರೊಳಗಿದ್ದು ನೀವು ಕಲರ್ ಬರತ್ತೈತ್ರಿ ಸರ್. ಕಲರ್ ಬಂದದ್ದು ಅಟ್ಟ ನೀವು ಅದನ್ನ ಕಲರ್ ಕಟ್ ಮಾಡ್ಕೊತೀರಿ ಸರ್. ಅದು ಅಷ್ಟ ಮಾರ್ಕೆಟ್ ಮಾಡ್ತೀರಿ? ಕಲರ್ ಇಲ್ದೆ ಏನೈತಿ ಮತ್ತೆ 4 ದಿವಸ ಬಿಡುದು, ಮತ್ತೆ ಆಮೇಲೆ ಕಟ್ ಮಾಡೋದು. ಒಂದ್ 10 ಹತ್ರ ಒಂದ್ ಅಟ್ಟ ಒಂದು ಅಂದ್ರ 5-10 ಗಿಡ ಹಚ್ಚಿರ ನಮ್ಗೆ ಎಕ್ಸ್ಪೆರಿಮೆಂಟ್ ಗೊತ್ತಾಗೇನ್ರಿ. 1 ಎಕರೆ ಹಚ್ಬೇಕು. ನಾವು ದಂಡ್ಯಾ ಹೋಗಿ ಮುಣಿತಂದ್ರ ಕೆಲಸ ಆಗೇನ್ರಿ. ಒಟ್ಟ ಈಸಿರಿ ಪೂರ್ತಿ ಈಸ್ಬೇಕಾಗತ್ರಿ. ಅದ್ರ ಸಲುವಾಗಿ ಸಿರಿಸಲ್ ಸರ್ ಹೆಂಗ ಈಸಂದ್ರ ಒಮ್ಮೆ ದಂಡ್ಯಾ ಕೂತೆ ಇದ ತೆಗಂದ್ರ ಆಗಂಗಿಲ್ಲ. ಹೊಳಿ ದಂಡ್ಯಾ ನಡು ಇರ್ತೈತಿಲ್ಲ, ಅಲ್ಲಿಯೂ ಮುಳುಗಬೇಕಾಗತ್ರಿ. ಎಷ್ಟು ಆಳೈತಿ ನೀತಂದ್ರ ಅಂತ ಗೊತ್ತಾಯ್ತು. ಏನು ಇಲ್ಲ ಏನ್ ಅನುಭವ ಗೊತ್ತಾಯ್ತ್ರಿ. ಎಷ್ಟು ಆಳೈತಿ ಅಂತ ಪೂರ ಗೊತ್ತಾಗಬೇಕಾದ್ರೆ ಸರ್ 7 ಎಕರೆ ಹಚ್ಚಾರ, ನಾವು 1 ಎಕರೆ ಹಚ್ಚಕ ನಮ್ದು ಏನಾಗತ್ರಿ ಸರ್. ಧೈರ್ಯ ಮಾಡೋದು. ಧೈರ್ಯ ಮಾಡ್ಬೇಕ್ರಿ ಸರ್. ಅದು ನೀವು ಮಾಡಿ ಧೈರ್ಯ ಮಾಡಿ ಏನೋ ಮಿಲಿಟರಿ ಆಗಿದ್ದಾಗ ನೀವು ಆರ್ಮಿದಾಗಿದ್ದಾಗ ನೋಡಿದ್ ಬಂದ್ರಿ. ಅದೇ ತಿಳಿಯಾಗಿತ್ತು. ಇಲ್ಲಿ ಅವ್ರು ಸಿರಿಸಲ್ ಅವ್ರು ಮಾಡ್ರಿ ಹೋಗಿ ಅಲ್ಲಿ ಬಾಗಲಕೋಟೆ ಜಿಲ್ಲಾ ಅಗ್ರಿಕಲ್ಚರ್ದವ್ರು ಏನೇನು ಇವ್ರು ಅವ್ರು ಹೇಳಂಗಿಲ್ಲ ಬಿ, ಈ ಕಡೆ ಬರಂಗಿಲ್ಲ ಬಿ. ಅವ್ರು ಏನ್ ಬರೀ ಚೆನ್ನಿಗರಾಯನ್ ಕತ್ತಿನ ಹೇಳ್ತಾರೆ ಸರ್. ಅವ್ರ ಒಟ್ಟ ಈ ಕಡೆ ಹಾಯಂಗಿಲ್ರಿ. ಹಾರ್ಟಿಕಲ್ಚರ್ದಿಂದ ನಿಮ್ಗೆ ಪ್ರಯೋಜನ ಬಿ ಐತಿರ್ಲಿ ಅದಕ್ಕಲ್ಲ? ಇದು ಸ್ವಲ್ಪ ಗಿಡ ತರು ಹಚ್ಲಕ ಮಾಡಕ ಅವ್ರ ಇಲ್ರಿ. ಇದಕ್ಕೆ ಏನು ಹೆಲ್ಪ್ ಐತ್ಲಿ ಅವ್ರದ? ಇದಕ್ಕೆ ಏನು ಸಹ ಇಲ್ರಿ. ಇದು ಬರೀ ಅವು ದಾಳಂಬ್ರಿ ಅವು ಏನ್ ದ್ರಾಕ್ಷಿ ಆಟ ಕೊಡ್ತಾರ್ರಿ. ಇದಕ್ಕೆ ಏನು ಇಲ್ರಿ. ರೈತರಿಗೆ ಕರ್ನಾಟಕ ಸರ್ಕಾರ ಏನ್ರಿ ದಾಳಂಬರಿಗೆ ದ್ರಾಕ್ಷಿಗೆ ಹೆಂಗ್ ಪ್ರೋತ್ಸಾಹ ಧನ ಕೊಡ್ತೀರಿ, ಇದಕ್ಕೂ ಕೊಡ್ರಿ. ರೈತರು ಒಂದಿಟ್ಟ ಅಂದ್ರೆ ಅವ್ರಿಗೆ ಕೆಲವೊಂದು ಏನ ಐತಿ ಪ್ರೋತ್ಸಾಹ ಧನ ಕೊಟ್ರೆ ಅನುಕೂಲ ಆಗತ್ರಿ. ಅವ್ರಿಗೆ ಅನುಕೂಲ ಯಾಕಂತಂದ್ರೆ ಇದು ಪೌಷ್ಟಿಕ ಆಹಾರ ರೀ. ಇದು ಮೇನ್ ಒಳ್ಳೆ ಆಹಾರ, ಒಳ್ಳೆ ಹಣ್ಣು. ಏನಂದ್ರಿ ನೀವು? ಈಟ್ ಇನ್ 1 apple ಅವಾಯ್ಡ್ ದ ಡಾಕ್ಟರ್. ಇದು ಡಾಕ್ಟರ್ ಬೇಡ ಅಂತ ಹೇಳ್ತಾರ. ಅವ್ರ ಹಣ್ಣು ತಿಂದ್ರೆ ಏನೋ ದೂರಿಂದ ಬರ್ತಾರ, ಅವ್ರು ಕೆಮಿಕಲ್ ಹಾಕಿ ಇದನ್ನ ಮಾಡಿರ್ತಾರ. ಅವ್ರಿಗೆ ಇದ ತಿಳಿಯಂಗಿಲ್ರಿ. ಯಾಕಂದ್ರ ಅವ್ರದ ದೂರಿಂದ ಚಂದ ಕಾಣತ್ರಿ. ಸಮಯ ಬಂದ ಇಲ್ಲಿ ಸ್ವೀಟ್ನೆಸ್ ಬರ್ತೈತಿ, ಎಲ್ಲ ಬರ್ತೈತಿ. ಇಲ್ಲಿ ಅವ್ರು ಹೇಳ್ತಾರೆ ಇವ್ಯಾನ್ ಬೆಳಿತಾನಂತ ಹೇಳಿ ಇದನ್ನ ಹೇಳ್ತಾರನ ಗಪ್ಕೊಂಡ್ರಿ. ಅದು ಈಗ ನಿಮಗ ಖುಷಿ ಐತಿ? ಒಟ್ಟು ಖುಷಿ ಐತ್ರಿ ಸರ್. ಏನ್ ಸಮಸ್ಯೆ ಇಲ್ರಿ. ನೀವು ಏನ್ ಖರ್ಚು ಮಾಡ್ಯಾರಿ ಈ ವರ್ಷ ಹೊಂಟಾವ್ ಕಳ್ಸದಾರ? ಸರ್.
ಮುಂದಿನ ವರ್ಷ ಅಂತೂ ಲಾಭದಾಯ ಈಗ ಫುಲ್. ಒಂದು ನಮ್ಗೆ ಒಂದು ಈಗ ಸದ್ದ ಅಂದ್ರೆ ಒಂದು ಎರಡು ಲಕ್ಷ ಮೇಲೆ ತಕ ನಮ್ಗೆ ಇದನ್ನ ಆಗತ್ರಿ. ನಿಮ್ಗೆ ಅರ್ನಿಂಗ್ ಅಷ್ಟು ಉಳ್ತಾಯ ಅಟ್ ಮಾರ್ಕೆಟ್ ಆಕತಿ 2 ಲಕ್ಷ ತಕ. ಒಂದು 34 ಸಾವಿರ ಖರ್ಚು ಮಾಡೇನ್ರಿ ಔಷಧ ಸರ್. ಹಾಂ ಮಾರ್ಗದರ್ಶನ ಇದು ಕುಳಿಲಿ ಸರ್ ಕೊಟ್ಟಾರಿ ಸಿರಿಸಲ್. ಹಾಂ ಅವರಂತೂ ಧಾರಾಳವಾಗಿ ಧಾರಾಳವಾಗಿ ಯಾನು ಅವ್ರು ಏನು ಫ್ರೀದಾಗ ಯಾವುದೋ ಅವ್ರ ಅಪೇಕ್ಷೆನ ಮಾಡಂಗಿಲ್ಲ. ಸೈಂಟಿಸ್ಟ್ ಅವ್ರ ನಮ್ಗೆ ಸರ್ ಈಗ. ಅವರೇ ಈ ಬಾಕಿದವ್ರು ಏನು ಇವ್ರು ಅಲ್ಲಿ ಕೂತ್ ಏನು ಅಂದ್ರೆ ಮಾರ್ಗದರ್ಶನ ಮಾಡ್ಬೇಕಾಯ್ತ್ರಿ. ಇವು ಕರ್ನಾಟಕ ಸರ್ಕಾರ ವತಿಯಿಂದ ಇದನ್ನಾಗಿರ್ತಾರೆ. ಇವು ಅಲ್ಲಿ ಇಲ್ರಿ ಸ್ವಲ್ಪ ಹಿಂಗ ಏನು ಕೇಳಂಗಿಲ್ರಿ ಅವ್ರು. ಹಾಂ ರೀ ಮತ್ತೆ ಈಗ ಅವ್ರು ಸ್ಟೂಡೆಂಟ್ ಕಲಿಸ್ತಾರೆ ಇಲ್ಲಿ ಬಂದು ಅವ್ರಿಗೆ ಏನು ಕಲ್ಸಾವ್ರ ಏನ್ರಿ ಸರ್. ಮೊನ್ನೆ ಒಬ್ರು ಫೋನ್ ಹಚ್ಚಾರಿ, ಹಾಂ ಅವ್ರು ಬಂದು ಹಿಂಗ ಈ ರೀತಿ ಬೆಳೆಸಿರ ಅವ್ರಿಗೆ ಸ್ಟೂಡೆಂಟ್ಗಳಿಗೆ ಅನುಕೂಲ ಆಗ್ಬೇಕಲ್ಲ. ಹೌದು. ಮಾಡಾರಿ ಇಲ್ಲಿ ಬಂದು ನೋಡಿ ಇಲ್ಲ ಸರ್, ಬಂದು ನೋಡಲಿಲ್ಲ ಅವ್ರು. ಹಾರ್ಟಿಕಲ್ಚರ್ ಇಲಾಖೆಯವರು ಮುಂದೆ ಈ ಕೃಷಿ ಇಲಾಖೆಯವರು ಕೃಷಿ ಇಲಾಖೆ ರೀ ಯಾರೂ ಬರಲಿಲ್ಲ. ಯಾರು ಬಂದಿಲ್ರಿ ಸರ್. ಬಂದು ನೋಡ್ಬೇಕು ಅವರೆಲ್ಲ ಬಂದು ನೋಡ್ರೆ ಇನ್ನೂ ಜನರಿಗೆ ಇದು ಇಲ್ಲೇ ನಮ್ಮ ನೆಲದಾಗನ ಅನುಕೂಲ ಆಯ್ತು. ನಿನ್ನ ಕೇಳಿ ಸರ್ ಬಂದಿರಿ. ಹಾಂ ರೀ ಅವರು ಒಂದು 4 ಎಕರೆ ದ್ರಾಕ್ಷಿ ತಗದಾಗ ಇದನ್ನ 2 ಎಕರೆ ಮಾಡ್ತಾನೆ ಅನ್ನತ್ತಾರ ಅವ್ರು. ಮಾಡ್ರಿ ಅವ್ರಿಗೆ ಮಾರ್ಗದರ್ಶನ ಮಾಡ್ರಲ್ಲ ನೀವು. ಹಾಂ ರೀ. ಈಗ ಅವ್ರು ನಿಮಗೆ ಮಾರ್ಗದರ್ಶನ ಮಾಡ್ಯಾರ, ನೀವು ಅವ್ರಿಗೆ ಮಾಡ್ರಿ. ಬಿಸಿಲು ಬಾಡ್ರಿ ಭಾಳ ಎಮರ್ಜೆನ್ಸಿ ಬರ್ತಾರೆ ಮತ್ತೆ ಪ್ರಪೋಸ್ ನೀರು ಕಮ್ಮಿ ಐತಿ ನಮ್ಮ ತೋಟಗಾರಿಕೆ ನೀರು ಕಮ್ಮಿ ಅಣ್ಣ ಇದು ಮಾಡಿ ಕಾಯದವ್ರಲ್ಲೇ ಈ ಟೈಪ್ ಹಂಗೆ ಸಾಧಾರಣ ಎಲ್ಲ ಪಡ್ದಾಗ ಸಿಗತ್ತವ್ರು ಕಾಣತ್ತವ್ರಿ. ಸಾಲ ಎಲ್ಲಾ ಕಡೆ ಅದಾವ್ರಿ. ಹಾಂ ಕಾಯಿ ಎಲ್ಲ ಕಡೆ. ನೋಡ್ರಿ ಸರ್ ಇಲ್ಲಿ ನೋಡ್ರಿ. ಹಾಂ ರೀ ಇಲ್ಲಿ ತಗೊಂಡ್ರಿ ಹಾಂ ಇಲ್ಲಿ ದಾಮದ ನೋಡ್ರಿ ಆಯ್ತಲ್ಲ. ಇಲ್ಲಿ ಮ್ಯಾಲ ಇಲ್ಲಿ ಮ್ಯಾಲ ನೋಡ್ರಿ ಇಲ್ಲಿ ಕಾಯಿ ತುದಿತಕ್ಕಾಗೈತಿ. ಇದು ನೋಡ್ರಿ ಇದು ನೋಡ್ರಲ್ಲೇ ಹಾಂ ಸರ್ ಕಾಯಿ. ಇದೆಲ್ಲ ಆಗಿತ್ತು ಸರ್. ಹಾಂ ರೀ ಇವೆಲ್ಲ ಅಗದಿ ಚಂದ ಆಗ್ಯಾವ್ರಿ ಕಾಯಿ ಫುಲ್. ಒಂದು ಗಿಡಕ್ಕೆ ಎಲ್ಲ ಒಂದು 20-25 ಕಿಲೋ ಕಾಯಿ ಹೊಂಡುವಂಗೆ. ಹಾಂ ಇಟ್ಟು ನೋಡಿ ಸರ್. ಹಾಂ ಇದು ನೋಡ್ರಲ್ಲ. ಈಗ ನಿಮಗೆ ಇದು ಕಾಯಿ ಆದ ನಿಮ್ಗೆ ಫಸ್ಟ್ ವರ್ಷ ಅಂತಲೇ ನಿಮ್ಗೆ ಖುಷಿ ಆಗೈತೆ ರೀ. ಈ ಕಡೆ ಇಲ್ಲ ಸುತ್ತಮುತ್ತಲಿನ ರೈತ ಬಾಂಧವ್ರು ಎಲ್ಲರೇ ನಿಮಗೆ ಏನ್ರಿ ಮಾಹಿತಿ ಕೇಳಕ್ಕೆ ಬಂದ್ರೆ ಅವರು ಹಚ್ತನಪ್ಪ ಹಿಂಗೆ ಪಡ ಮಾಹಿತಿ ಹೇಳ್ತೀರಿ ಹೇಳ್ತೀರಿ. ಹಾಂ ಸರ್ ಹೇಳ್ತೀವಿ. ಹಾಂ ಯಾಕಂದ್ರೆ ನೀವು ಆರ್ಮಿದಾಗ ಕೆಲಸ ಮಾಡಿ ಬಂದವ್ರದ್ರಿ, ಭಾರತ್ ಮಾತೆ ಸೇವೆ ಮಾಡಿ ಬಂದವ್ರದ್ರಿ, ದೊಡ್ಡ ಮನಸ್ಸತಿ ಯಾರೋ ರೈತ ಬಂದವ್ರು ಬಂದರೆ ದಯಮಾಡಿ ಮಾಹಿತಿ ಹೇಳ್ರಿ ಅಂತ ಹೇಳಿ ನಾವು ನಮ್ಮ ಅಶೋಕ್ ಕೋತಾತ್ನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಒಂದು ವಿನಂತಿ ಮಾಡ್ಕೋತೀವಿ. ಮತ್ತು ನೀವು ಧಾರಾಳವಾಗಿ ಹೇಳ್ತಂದ್ರಲ್ಲ ನಾವು ಅದು ಮಾಹಿತಿ ಅದ್ರ ಬಗ್ಗೆ ನಮ್ಗೆ ನಿಮ್ಗೆ ಎಷ್ಟು ತಿಳಿತೈತೆ ಅಷ್ಟೆಲ್ಲ ಹೇಳ್ತಾರೆ ಸರ್. ಹಾಂ ಖುಷಿಯಿಂದ ಎಲ್ಲರಿಗೂ ಸಹಕಾರ ಮಾಡ್ತಾರೆ, ಏನು ಸಮಸ್ಯೆ ಇಲ್ಲ. ಹಾಂ ಹಾಂ ಅಷ್ಟಾತ್ರಿ. ಈಗ ಇದು ನಿಮ್ದು ಈಗ ಈ ಫಸ್ಟ್ ವರ್ಷನೇ ಈಗ ಕೈ ಹಿಡ್ದು ಇದೇ ವರ್ಷ ನಿಮ್ದು ಏನು ಖರ್ಚು ಹೊಂಟು ಹೋಗ್ತದೆ. ಹಾಂ ಇದು ಖರ್ಚು ಹೊಂಟು ಹೋಗ್ತದೆ. ಅಲ್ಲಿ ಮುಂದೆ ಈಗ ನೀವು ಇದು ಎಷ್ಟು ವರ್ಷ ಫಲ ಇನ್ನೂ ಬರ್ಬೋದು. ಇದು ನಮ್ಮ ಅನಿಸಿ ಮಾಡ್ಲಿಕ್ರಿ ಈಗ ಒಂದು 40-50 ವರ್ಷ ರೀ ಆರಾಮ್ ಬರ್ತೈತೆ ರೀ. ಈಗ ಏನು ಒಮ್ಮೆ ಹೆಚ್ಚರಿ 40 ವರ್ಷ ತಕ ರೀ. ಹಾಂ ಬರ್ತದೆ. ದೊಡ್ಡ ಆತಾರ ರೀ ಕಟಿಂಗ್ ಚಟ್ನಿ ಮಾಡ್ಕೊತ ಹೋದ್ರಿ. ಹಾಂ ರೀ ಒಂದಿಟ್ಟು ಇದು ಜಾಸ್ತಿ ಆರ್ಗ್ಯಾನಿಕ ಮಾಡ್ಬೇಕು. ಕೆಮಿಕಲ್ನು ಅತಿ ನೀವು ಮಾಡ್ರಿ. ಚಾರನು ಮಾಡ್ತಾನೆ ಅಂದ್ರೆ ಬರೀ 5-10% ಒಂದು ಏನ್ರಿ ಕೆಮಿಕಲ್, ಬಾಕಿ 90% ಎಲ್ಲ ಇದು ಆರ್ಗ್ಯಾನಿಕ್ ಮಾಡ್ಬೇಕು. ಯಾಕಂದ್ರೆ ಕಾಯಿನೂ ಗಟ್ಟಿಯಾಗಿ ತಿಂಗಳು 15 ದಿವಸ ಗಟ್ಟಲೆ ಉಳಿದೈತಿ ಮಾರ್ಕೆಟ್ ಮಾಡಕ್ಕೆ. ಮುಂದೆ ನೀವು ಅದೇ ಕಡೆ ಗಿಡಗಳು ಹಾಳಾಗಂಗಿಲ್ಲ. ಊಟ ಗಿಡಗಳು ಜಲ್ದಿ ಹಾಳಾಗಂಗಿಲ್ಲ. 40 ವರ್ಷ ಬರೋದು 50 ವರ್ಷ ತಕ ಬರ್ತಾವೆ. ಹೋಗ್ತೈತಿ ಸರ್. 40 ವರ್ಷ ಅಂತೂ ಗ್ಯಾರಂಟಿ ಐತಿರ್ಲಿ. ಹೌದಲ್ರಿ? ಹಾಂ ಆಟ ಬರ್ತದೆ ಸರ್. ಹಾಂ ಅದಕ್ಕೆ ಈಗ ನೀವು ಮುಂದೆ ಇನ್ನೂ 2 ಎಕರೆ ಐತಿ, ಮತ್ತೆ ಮುಂದಿನ ವರ್ಷ ಅದು ಮಾಡ್ಬೇಕು ಅನ್ನೋ ಉತ್ಸಾಹ ಐತಿ. ಹಾಂ ಇದು ಒಂದಿಟ್ಟು ಲೆವೆಲ್ಗೆ ಬರ್ತಂದ್ರೆ ರೀ ಅಂದ್ರೆ ಈಗ ಒಂದು ಜಾಳಿಗೆ ಒಂದಿಟ್ಟು ಹಾಕಿಲ್ರಿ ಸಲ ರೀ. ಹಾಂ ಇನ್ನು ಮುಂದಿನ ಸಲ ಇದಕ್ಕೆ ಜಾಳಿಗೆ ಜಗ್ಗಿರಿ. ಹಾಂ ರೀ ಇನ್ನು ಮುಂದಿನ ಸಲ ಅಂದ್ರೆ ಕಬ್ಬೆಲ್ಲ ಹೋಗೋಣ ಮತ್ತೆ ಆಚೆ ಕಡೆ ಇದನ್ನ ಮಾಡ್ತಾರೆ ಮಾಡ್ಬೇಕು ಅನ್ನೋದೈತಿ. ಇನ್ನೂ ಮತ್ತೊಂದು ಎಕರೆ ಇನ್ನೊಂದು ಹಚ್ಬೇಕು ಅನ್ನೋದು ಮನಸ್ಸೈತಿ. 1 ಎಕರೆ ಹೆಚ್ಚು ಮತ್ತೆ ವಡಾವ್ ಮಾಡ್ಬೇಕು. ಹಾಂ ವಾಡಾವ್. ಆಯ್ತು ಕಾಯಿ ಮಾತ್ರ ನಿಮ್ಗೆ ಭಾರಿ ಈಗ ಒಂದು ವಾರ ಆತನ್ರಿ ಹಾರ್ವೆಸ್ಟಿಂಗ್ ಮಾಡಿ ಕಟಾವ್ ಮಾಡ್ಲಾಯ್ತು. 4-5 ದಿವಸ ಚಾಲು ಆತ್ರಿ ಸರ್. ಚಾಲು ಆಗೈತ್ರಿ. ಇನ್ನೂ ಒಂದು ವಾರ ಮ್ಯಾಲ ಹೋಗತಿ. ಹಾಂ ಒಂದು ಎಲ್ಲ ಕುಡಿಸಿ 2 ಟನ್ 2 ಟನ್ ಮಾಲ್ ಹೊಂಟದ ನಮ್ಗೆ ಅಂದಾಜು. ಇದು ಫಸ್ಟ್ ವರ್ಷ ರೀ. ಹಾಂ ಇದು ಫಸ್ಟ್ 2 ಟನ್ ಮಾಲ್ ಹೊಂಟಿತಾದ್ರೆ ನಿಮ್ಗೆ ಇದು ಚಲೋ ಅನ್ಸತ್ತೆ. ದೀಡ್ ಅಂತೂ ಕಂಪಲ್ಸರಿ, 1.5 ಟನ್ ಅಂತೂ ಗ್ಯಾರಂಟಿ ಹೊಡ್ತೈತಿ. ಹೌದಲ್ರಿ? ಮತ್ತು ಕಬ್ಬರಿ ಎಟ್ಟಿದಾಗ 50 ಒಂದು ಎಕರೆ ಒಳಗೆ ಐತ್ರಿ ಅದ. ಹಾಂ ರೀ ಅಂತ ಇದು ಕಬ್ಬರಿ ಎಟ್ಟು ಹೊಂಟದ್ರಿ ಏನ್ರಿ? ಹೌದು ಕಬ್ಬಿನಕಿಂತ ಹೆಚ್ಚು ಡಬಲ್ ಉತ್ಪನ್ನ. ಕಬ್ಬಿಗೆ ನೀರು ಬಾಳ್ಬೇಕ್ರಿ, ಇದಕ್ಕೆ ನೀರು ಕಮ್ಮಿ ಆಗ್ತದೆ. ನೀರು ಇಲ್ರಿ. ಇದು ಹೆಂಗೆ ಹಚ್ಚರಿ 10x10 ಅನ್ರಿ? ಹಾಂ 10 8 ಸಾಲಿಂದ ಸಾಲ 10 ರೀ. ಹಾಂ ರೀ ಗಿಡದಿಂದ ಗಿಡಕ್ಕೆ 8 ಹಚ್ಚನ್ ಸರ್. ಗಿಡದಿಂದ ಗಿಡಕ್ಕೆ 8, ಸಾಲಿಂದ ಸಾಲ 10 ಸರ್. ಹಾಂ ಈ ಮಾತು ಗಿಡ ದೊಡ್ಡ ಅದು ಅಂದ್ರೆ ಹೆಂಗೆ ಮಾಡವ್ರ? ಇನ್ನು ಈ ಗಿಡ ಇವು ಇನ್ನು ಕಂಟ್ರೋಲ್ ಮಾಡ್ಕೋತ ಹೋಗುದ್ರಿ ಸರ್. ಇವು ಎಟ್ಟು ಇರ್ತೈತಿಲ್ಲ ಗಿಡ ದೊಡ್ಡ ಕಂಟ್ರೋಲ ಅಟ್ ಖಾತ ನೀರ ಮೇನ್ ಆರ್ಗ್ಯಾನಿಕ್ ತಿಪ್ಪಿ ಗೊಬ್ಬರ ಹಾಕ್ಬೇಕು ನೋಡಿ ಸರ್. ಬರೀ ಆರ್ಗ್ಯಾನಿಕ್ ಅಂದ್ರೆ ಏನ ತಿಪ್ಪಿ ಗೊಬ್ಬರ, ಜೀವಾಮೃತ ಅಂತ ಟ್ರೈಕೋಡರ್ಮಾ, ಸೋಡಾಮೋನಾಸ, ಈ ಬಯೋದಾಗ ಪ್ರಾಡಕ್ಟ್ ಹಾಕೋದು ಒಟ್ಟ ಎಲ್ಲ ಇವು ಇದು ಆರ್ಗ್ಯಾನಿಕ್ ಮಾಡೋದು. ಮೀನಿನ ಪೌಡರ್, ಹುಲಿಗಿರ ಹಿಂಡಿ ಅಂತ, ಬೇವಿನ ಹಿಂಡಿ, ತಂಬಾಕು 17 ತರ ಮಿಕ್ಸ್ ಆದ್ದು ಒಂದು ಸಿಗ್ತೈತ್ರಿ. ಅದು ನಿಮ್ಮ ಕೊಟ್ಟಾಡತ್ರಿ. ಅದೆಲ್ಲ ಹಿಕ್ರ ನಿಮ್ಗೆ ಅನುಕೂಲ ಆಗತ್ರಿ. ಬರೀ ನಾವು ಈ DAP ಏರಿಯಾದಿಂದ ಬೆಣ್ಣೈತ್ರಿ ಏನೂ ಕೆಲಸ ಆಗಂಗಿಲ್ಲ.
ಒಟ್ಟು ಆರ್ಗ್ಯಾನಿಕ್ ಮಾಡ್ಬೇಕು. ಆರ್ಗ್ಯಾನಿಕ್ದಾಗ ಬೆನ್ನ ಹತ್ತದ್ರಿ ಸರ್. ತಿಪ್ಪಿ ಗೊಬ್ಬರ ಕೆಮಿಕಲ್ಸ್ ಹಾ. ಕಡಿಮೆ, ಕೆಮಿಕಲ್ಸ್ ಮುಕ್ತವಾಗೇ ಇದ್ರೆ ಭಾಳ ಚಲೋ. ಭಾಳ ಎಮರ್ಜೆನ್ಸಿ ಆಗಿಟ್ಟ ಎಮರ್ಜೆನ್ಸಿಯಾಗ ಅಂದ್ರೆ ಏನಿಲ್ರಿ. ಈಗ ನೀವು ಆರ್ಮಿ ಮ್ಯಾನ್ ಹಾಂ ಸರ್. ಮತ್ತು ರೈತ ಬಾಂಧವರು ಅಂದರೆ ಎರಡೂ ಜೈ ಜವಾನ್ ಜೈ ಕಿಸಾನ್ ಎರಡೂ ಕೂಡಿಸ್ಯಾರ. ನೀವು ಎರಡೂ ಸೇವೆ ಮಾಡಿರಿ. ಅಲ್ಲಿ ನಮ್ಮ ಗಡಿಕಾದ ಭಾರತ್ ಸೇವಾ ಆರ್ಮಿ ಯಾವುದು ಮಿಲ್ಟ್ರಿ ಕೆಲಸ ಮಾಡಿರಿ. ಇಲ್ಲಿ ಬಂದ ರೈತಕಿ ಕೆಲಸ ಮಾಡಾಯ್ತಾರೆ. ರೈತಕಿ ಒಳಗೆ ವಿಶೇಷವಾದ ಬೆಳೆ ಯಾವುದಪ್ಪ ಅಂದ್ರೆ ಆ್ಯಪಲ್ ನಮ್ಮ ಜಾಗದಾಗ ಬೆಳಿತಿದ್ದಿಲ್ಲ. ಇದು ಬೆಳಗಾವಿ ಜಿಲ್ಲೆದಾಗ, ಬಾಗಲಕೋಟೆ ಜಿಲ್ಲೆದಾಗ ಅಣ್ಣವ್ರು ಹಚ್ಚಿಡ್ ಕೂತಾರಲ್ಲ, ಅವ್ರು ಸಿರ್ಸೈಲ್ ಅಣ್ಣವ್ರು ಕೂತಾರೆ, ಅವ್ರು ಬೆಳೆದಿದ್ರು. ಅವ್ರ ಪ್ರೇರಣೆಯಿಂದ ಅವ್ರ ಪಡ ಅವರು ತೋಟ ನೋಡಿ ಬಂದು ನೀವು ಬೆಳೆದಾರೆ. ಭಾಳ ನಮಗೆ ಖುಷಿ ಅನಿಸ್ತೈತಿ. ನಮ್ಮ ಅಶೋಕ್ ಕೋತ ಆತನೇ ಯೂಟ್ಯೂಬ್ ಚಾನಲ್ ಓದ್ತಿದ್ದು ನಿಮಗೆ ಇಬ್ಬರಿಗೂ ನಮಸ್ಕಾರ ಮಾಡ್ತೀವಿ. ಅತಿ ಹೃತ್ಪೂರ್ವಕವಾದಂಥ ಪ್ರೀತಿಯಿಂದ ನಮಸ್ಕಾರ ಮಾಡಿ ಸಲ್ಲಿಸ್ತೀವಿ. ಮತ್ತು ಈ ಇವು ಅವರು ಇದರಿಂದ ತರಿಸಿರತ್ತೆ ಹೇಳ್ರ. ನೀವು ಎಲ್ಲಿ ತರಿಸಿರಿ ತರು ರೀ? ಶಿರಡಿದಿಂದ. ನೀವು ರೀ? ನಾವು ಜೈನ್ ನರ್ಸರಿ ರಾಜಸ್ಥಾನದಿಂದ ತರಿಸಿರಿ. ಜೈನ್ ನರ್ಸರಿ ರಾಜಸ್ಥಾನಕ್ಕೆ ಹೋಗಿರಿ? ಅಲ್ಲಿ ಇಲ್ರಿ, ಎಲ್ಲ ಆನ್ಲೈನ್ದಾಗ ತರಿಸ್ಕೊಡ್ರಿ. ನೀವು ರೀ? ನೀವು ಹೋಗಿ ಬಂದ್ರಿ? ಡೈರೆಕ್ಟ್ ಹೋಗಿ ತೊಗೊಂಬಂದ್ರಿ. ನೀವು ತೊಗೊಂಬಂದ್ರಿ ಅಲ್ಲ? ಹಾಂ. ಯಾವ ತಿಂಗಳದಾಗ ಇದು ಮಾಡಿದ್ರಿ ಪ್ಲಾಂಟೇಶನ್? ಡಿಸೆಂಬರ್ ತಿಂಗಳದಾಗ ರೀ. ಕಡ್ಡಿ ಬರೀ ಬೇರಟ. ಡಿಸೆಂಬರ್ ಯಾವಾಗ? 2023. ಹಾಂ, 23 ಡಿಸೆಂಬರ್ ಮಾಡಿ. ನೀವು ಯಾವಾಗ ಮಾಡಿದ್ರಿ? ನಾವು ಡಿಸೆಂಬರ್ದಾಗ ಮಾಡಿದ್ವಿ. ನೀವು ಡಿಸೆಂಬರ್ದಾಗ ನಿಮ್ಮದು ಯಾವ್ದು? 2021 ಅನ್ರಿ? ಹೇಳ್ರಿ, ನಮ್ದು 23. ನೀವು 23? ಒಂದು 6 ಇವರು ಕಡ್ಡಿ ತಂದು ಮಾಡ್ಯಾರು, ನಮ್ಮ ಒಟ್ಟು ಹಗಿ ಇದ್ದು ರೀ. ಹಾಂ ಹಾಂ. ಬಂದು ನೀವು ರೂಟ್ ಸ್ಟಾಕ್ ಇದ್ದದ್ದು ಹಗಿ ಮಾಡ್ಕೊಂಡ್ರಿ. ಉದ್ದಿನ ಕಡ್ಡಿ ಒಂದ ಟೈಮ್ದಾಗ ಮಾಡಿರಿ. ಆದ್ರೆ ನೀವು 1 ವರ್ಷ ಮೊದಲು ಕಾಯಿ ತೊಗೊಂಡ್ರಿ? ನಾವು ಹಚ್ಚಿ 9 ತಿಂಗಳ ಕಾಯಿನ ಸ್ಟಾರ್ಟ್ 30 ಕಾಯಿ ತಗೊಂಡ್ರಿ. ಹಾಂ ರೀ. ನೀವು ಏನೈತಿ 1 ವರ್ಷ ಲೇಟ್ ಆಗಿ ಬಂತು. 1 ವರ್ಷ ತಡ ಇರುತ್ತೆ. ಹಾಂ. ಅದ್ರ ಕಾಯಿ ಇಲ್ಲಿ ಇವು ಅದಾರಲ್ಲ, ಈಗ ಇಲ್ಲೇ ಬಂದು ಮಾರ್ಕೆಟಿಗೆ ಒಯ್ಲಾಕತ್ತಾರ ಈಗ ಈ ಟೈಪ್ ಕಾಯಿ. ಇದು ಕೆಂಪು ಕಲರ್. ಯಾರ ಬೇಕಾದ್ರೆ ಗೋಲ್ಡನ್ ಅದಾರ ಇವ. ಹಾಂ, ಅವು ಹೇಳ್ತಾರ ಇದ್ರೊಳಗೆ ತಳಿರಿ. ಯಾವ ಅಣ್ಣ ರೀ? ಇವ ಅಣ್ಣ ರೀ. ಯಾವ ಅಣ್ಣ ರೀ? ಇವ ಅಣ್ಣ ಐತ್ರಿ, ಹರಿಬನ್ 99 ರೀ. ಹಾಂ ರೀ. ಇದು ಡೋರ್ಸೆಟ್ ಗೋಲ್ಡನ್ ರೀ. ಡೋರ್ಸೆಟ್ ಗೋಲ್ಡನ್. ಡೋರ್ಸೆಟ್ ಗೋಲ್ಡನ್ ಪಾಲಿನೇಷನ್ಗೆ ಹಾಕ್ತಾರ ಸರ್. ಇದನ್ನ ಪಾಲಿನೇಷನ್ ಇದನ್ನ ಹಾಕಬೇಕಾಯ್ತ್ರಿ ಪ್ಲಾಂಟೇಶನ್ ಅಂತ. ಇದು ಅಣ್ಣ ವೆರೈಟಿ ರೀ ಸರ್. ವೀಕ್ಷಕ ಬಂದವ್ರಿ, ಈಗ ನಾವೆಲ್ಲ ಈ ಪಡ ಯಾವಪ್ಪ ಅಂದ್ರೆ ಆಪಲ್ ನಮ್ಮ ಹೆಮ್ಮೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬೇವಣೂರು ಗ್ರಾಮದಲ್ಲಿ ಇರ್ತಕ್ಕಂಥ ನಮ್ಮ ರೈತ ಬಾಂಧವರು ಈಗಾಗಲೇ ಸಾಕಷ್ಟು ಮಾಹಿತಿ ಹೇಳಿದ್ದಾರೆ. ಮತ್ತು ಹಣ್ಣನ್ನು ಕೂಡ ಆಪಲ್ ಹಣ್ಣನ್ನು ಕೂಡ ಈಗ ನಾವು ಇಲ್ಲಿ ಕಟಾವು ಮಾಡಕತ್ತಾರ ಅಂದ ಬಳಿಕ ಈಗ ನಮ್ಗೆ ತಿನ್ನಕ್ಕೂ ಸಾಕಷ್ಟು ಕೊಟ್ಟರು. ಈಗ ಇದನ್ನ ಹಣ್ಣು ಅವರು ಮಾರಾಟಕ್ಕೂ ಈಗ ಸಿದ್ಧವಾಗಿ ನಿಂತಾವ ಅಂತ ಹೇಳಿ ತೋರ್ಸ್ಲಕ್ಕೆ ನಮಗೂ ಭಾಳ ಖುಷಿ ಅನಿಸ್ತೈತಿ. ಈ ಹಣ್ಣುಗಳು ಆಪಲ್ ಹಣ್ಣುಗಳು ಒಳಗೆ ಭಾಳಷ್ಟು ವಿಟಮಿನ್ ಇರೋದ್ರಿಂದ ಡಾಕ್ಟರ್ಗಳು ಯಾರು ಆರೋಗ್ಯ ತಪ್ಪಿರ್ತೈತಿಲ್ಲ ಅವ್ರಿಗೆ ಸಲಹೆ ಮಾಡ್ತಾರೆ. ಹೆಚ್ಚು ಸಲಹೆ ಈ ಹಣ್ಣು ತಿನ್ನಿರಿ, ಇದು ಬರೀ 2.5 ತಾಸಿನ ಒಳಗೆ ಪಚನ ಆಗಿ ರಕ್ತಕ್ಕೆ ಹೋಗಿ ಯಾರೋ ಶಕ್ತಿ ಇದ್ದವ್ರಿಗೆ ಶಕ್ತಿ ಕೊಡ್ತೈತಿ, ಅವ ಬೇಗ ಬೇಗ ಆರೋಗ್ಯವಂತರಾಗ್ಲಕ್ಕೆ ಸಾಧ್ಯತೆ ಅಂತ ಹೇಳಿ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಈ ಹಣ್ಣುಗಳ ಮೇಲೆ ನಾವು ತಿನ್ನಲೇಬೇಕಾಗ್ತೈತಿ. ವಾರದಾಗ 1 ಸಲ ತಿನ್ನಲೇಬೇಕಾಗ್ತೈತಿ. ಅದಕ್ಕೆ ಈಗ ಇಬ್ಬರು ಮಾಲಕರು ಬೆಳೆದಂಥ ನಮ್ಮ ಹೆಮ್ಮೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬೇವಣೂರು ಗ್ರಾಮದವ್ರು. ಇವ್ರ ಹೆಸರು ರಾಮಪ್ಪ ಸಿದ್ದಪ್ಪ ಗಡದವ್ರು. ಈಗ ಇವ್ರು ನಮ್ಮ ಹೆಮ್ಮೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕುಳಲಿ ಗ್ರಾಮದವ್ರು. ಕುಳಲಿ ಗ್ರಾಮದವ್ರ ಅಲ್ರಿ, ಕುಳಲಿ ಗ್ರಾಮದಾಗ ಆಪಲ್ ಬೆಳೆಸಿ ನಾವು ಅಥಣಿ ತಾಲೂಕ ಮೈಸೂರಿಗೆ ನಾವು ಅಥಣಿ ತಾಲೂಕ ಬೆಳಗಾವಿ ಡಿಸ್ಟಿಕ್ ದವ್ರ. ಮೈಸೂರಿಗೆ ಒಳಗ ಇಲ್ಲಿ ಕಬ್ಬು ಬೆಳೆಗಾರದಾರ. ಬೆಳೆಸಿದ್ದು ಬಾಗಲಕೋಟೆ ಒಳಗ, ಬೆಳೆದವ್ರು ಬೆಳಗಾವದವ್ರು. ಬಾಗಲಕೋಟೆಗೆ ಬೆಳೆದವ್ರು ಬೆಳಗಾವದವ್ರೆ. ಬಾಗಲಕೋಟೆ ಇಲ್ಲಿ ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕದಾಗ ಬೆಳೆದವ್ರು ಇಲ್ಲಿ ಬೆಳಗಾವಿ ಜಿಲ್ಲಾ. ಇಬ್ರು ಮಾಲಕರು ಕೂತಾರೆ. ಇಬ್ರು ರೈತ ಬಾಂಧವ್ರಿಗೆ ನಮ್ಮ ಅಶೋಕ್ ಕೋತ್ ಅಥಣಿ ಯೂಟ್ಯೂಬ್ ಚಾನಲ್ ವತಿಯಿಂದ ಇಂಥ ಹಣ್ಣುಗಳ ಇನ್ನೂ ಬೆಳೆಸ್ಲಾಕ ಸಾಕಷ್ಟು ರೈತರು ನಿಮ್ಮ ಹತ್ರ ಬರ್ತಾರ. ಇವು ನಮ್ಮ ಚಾನಲ್ಗಳು ನೋಡಿ ಅಥವಾ ಯಾವುದೋ ನ್ಯೂಸ್ ಚಾನಲ್ಗಳು ನೋಡಿ ಬರ್ತಾರೆ. ಬಂದ್ರೆ ಅವ್ರಿಗೆ ನೀವು ದಯಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ರಿ, ಬೆಳೀರಿ ಅಂತ ಹೇಳ್ರಿ. ಇದ್ದಿದ್ದು ನಮ್ಮ ಮಾಹಿತಿ. ಅತಿ ಹೆಚ್ಚಿನ ಮಾಹಿತಿ ಹೇಳಿ ಅವ್ರಿಗೆ ಇದನ್ನ ಕೊಡೋದು ಬೇಡ. ಇಲ್ರಿ, ಇವ್ರು ಉತ್ತರ ಕರ್ನಾಟಕ ಇವ್ರು ಮೇನ್ ಅಂದ್ರ ಸರ್ ಸನ್ಮಾನ್ಯ ಶ್ರೀಸಲ್ ತೇಲಿ ಸರ್ ಅವ್ರ ಮೇನ್ ಅದಾರ ಸರ್. ಇವಕ್ಕ ಇದಕ್ ಉತ್ತರ ಕರ್ನಾಟಕ ಆಪಲ್ ಬೆಳೆಗೆ ಹೆಚ್ಚು ಮಾಹಿತಿ ಪರ್ಫೆಕ್ಟ್ ಯಾನ ಎಲ್ಲಿ ಹೊಡೆದ್ರ ಯಾನ ಆತಿ, ಯಾವ ಔಷಧ ಯಾನ ಎಲ್ಲಾ ಆರ್ಗ್ಯಾನಿಕ್ ದಾಗ 90% ಎಲ್ಲ ಆರ್ಗ್ಯಾನಿಕ್ ದಾಗ ಹೇಳ್ತಾರೆ ಸರ್ ಅವ್ರು. ಆರ್ಗ್ಯಾನಿಕ್ ಮಾಡ್ಬೇಕು ಪ್ರೋತ್ಸಾಹ ಅವ್ರು. ನಾವಾದ್ರೂ ನಾವು ಅಶೋಕ್ ಕೋತ್ ಅಥಣಿ ಯೂಟ್ಯೂಬ್ ಚಾನಲ್ ವತಿಯಿಂದ ಆರ್ಗ್ಯಾನಿಕ್ ಮಾಡ್ರಿ ಹೆಚ್ಚ ಅಂತ ಹೇಳ್ತೀವಿ ನಾವು. ಯಾಕೆ ಹೇಳ್ತೀವಿ ಅಂದ್ರೆ ಆರ್ಗ್ಯಾನಿಕ್ ಇದ್ದ ಸಾಕಷ್ಟು ಇದು ಉಪಕಾರಿ ಐತಿ. ಭೂಮಿಗಿನೂ ಶಕ್ತಿ ಕೊಡ್ತೈತಿ ಮತ್ತು ತಿನ್ಲಾಕ ಆರೋಗ್ಯ. ಗಿಡ ಹಾಳಾಗೋದಿಲ್ಲ. 20 ವರ್ಷ ಬರೋ ಗಿಡ 40 ವರ್ಷ ಬರ್ತಾವ.
ಬಾಳಿಕೆ ಹೆಚ್ಚು ಬರ್ತದೆ, ಭೂಮಿ ಶಕ್ತಿ ಉಳಿತೈತಿ. ಮುಂದ್ ತಿನ್ನೋರ್ ಹಣ್ಣ ನಾವೇನ್ ಸೇವಿಸ್ತೀವಲ್ಲ ಇದನ್ನ ನಾವು ಎಲ್ಲಾ ಮಾನವರ ಆರೋಗ್ಯವಂತರಾಗಿ ಉಳಿಲಾಕು ಶಕ್ತಿ ಕೊಡ್ತೈತಿ ಆರ್ಗ್ಯಾನಿಕ್. ಅದನ್ನ ಮಾಡ್ರಿ ನಮ್ದು ಅಶೋಕೋತಾತ್ನ ಯೂಟ್ಯೂಬ್ ಚಾನಲ್ ನಮ್ಮ ಪ್ರೋತ್ಸಾಹ ಐತಿ. ನಿಮ್ದಾದ್ರು ಅದ ಮನಸ್ಸೈತಿ. ಯಾರೋ ಬೆಳೆಯವ್ರಿದ್ರು ನೀವೇನ್ ಹೇಳ್ತೀರಿ, ಸಲಹೆ ಕೊಡ್ತೀರಿ? ಸಲಹೆ ಕೊಡುದೇನಿಲ್ರಿ, ಅವ್ರ ಇಂಟ್ರೆಸ್ಟ್ ಇಟ್ಕೊಂಡ್ ಅಂದ್ರ ಬರ್ಲ್ರಿ. ನಾವು 10 ಸತಿ ಹೇಳಿಲ್ಲ, ಯಾಕಂದ್ರ ಅದ್ರೊಳಗ್ ಪರ್ಫೆಕ್ಟ್ ಇನ್ನ ಇಲ್ರಿ. ಇನ್ನ ಅದ್ರದ್ ಏನೈತಿ ಆಗು ಹೋಗೋ ಬಗ್ಗೆ ಅದ್ರದ ಸ್ಟಡಿ ನಡ್ದೈತಿ, ಇನ್ನ ಅಧ್ಯಯನ ಮಾಡಾಕತ್ತಿದ್ವಿ ನಾವು ರೀ. ಅಂದ್ರ ಇದ್ರದ್ ಹಿಂಗ ಅಂತೇಳಿ ಇನ್ನ ಇಲ್ಲ. ನಮಗ್ ಈಗ ಎಷ್ಟ್ 3 ವರ್ಷದಾಗ ಅನುಭವ ಐತ್ಲೆ ಅಷ್ಟ್ ಅಟ್ಟ ಪರ್ಫೆಕ್ಟ್ ಆಗಿ ಹೇಳ್ತೀವಿ. ನಾಳೆ ಏನೋ ಹೊಸಾದ್ ಬಂದ್ರ ಅದ್ರದ್ ನಮಗೂ ಗೊತ್ತಿಲ್ರಿ. ಇನ್ನ ನಾವು ಕಲಿಯಾಕತ್ತಿದ್ವಿ ಪೂರಾ ಕಲ್ತವ್ರಲ್ರಿ, ಇನ್ನ ಕಲಿಯಾಕತ್ತಿದ್ವಿ. ಒಂದ್ ಏನೋ ಹೇಳ್ತೈತಿ, ಹಿರಿಯರ್ ಹೇಳ್ತಾರ ಮಾಡಿ ಕಲಿ ನೋಡಿ ತಿಳಿ ಅಂತಂದಾರ. ಈಗ ನೀವ್ ಮಾಡೇರಿ, ನೀವು ಆರ್ಮಿ ಒಳಗಿದ್ದಾಗ ಶ್ರೀನಗರದೊಳಗ್ ನೋಡ್ರಿ, ಕಾಶ್ಮೀರದೊಳಗ್ ನೋಡ್ರಿ, ಅದು ನೋಡ್ಕೊಂಡ್ ಬಂದಿದ್ರಿ. ಇಲ್ಲಿ ಈಗ ಸಿರ್ಸಾಲ ಹಣಗಳು ಇಲ್ಲಿ ಬಾಗಲಕೋಟೆ ಒಳಗೆ ಬೆಳೆಯೋದ್ರಿಂದ, ಕುಳಲಿ ಗ್ರಾಮದಾಗ ಬೆಳೆಯೋದ್ರಿಂದ ಅವ್ರದ್ದು ಒಟ್ಟು ನೋಡಿ ಬಂದ್ರಿ. ನೀವ್ ಮಾಡ್ರಿ, ನೀವ್ ಹೆಂಗ್ ಮಾಡ್ರಿ, ಹೆಂಗ್ ಧೈರ್ಯ ತಗೊಂಡ್ರಿ? ನಮ್ದೇನ್ ಮಾಡಿದ್ರಿ ನಾವ್ ಹಂಗ ಏನೋ ಒಂದ್ ಮಾಡ್ಬೇಕ ಅನ್ನೋದಿತ್ರಿ. ಈ ಕ್ರಾಪ್ ಉಳ್ದಿಲ್ಲ ಅನ್ನೋದಿತ್ರಿ, ಎಲ್ಲಾ ಮಾಡಿದ್ವು. ದ್ರಾಕ್ಷಿ ಆಗಿತ್ರಿ, ದಾಳಂಬ್ರಿ ಆಗಿತ್ರಿ, ಕಲ್ಲಂಗಡಿ ಆಗಿತ್ತು, ಕರ್ಬೂಜ್ ಆಗಿತ್ತು, ಡಬ್ಬು ಮೆಣಸಿನಕಾಯಿ, ಗ್ರೀನ್, ರೆಡ್, ಗ್ರೀನ್ ಎಲ್ಲಾ ಅವು ಆಗಿದ್ದು. ಶುಂಠಿ ಆಗಿತ್ತು, ಅರಿಶಿನ ಆಗಿತ್ತು, ಸ್ವೀಟ್ ಕಾರ್ನ್. ಇದು ಉಳ್ದೈತಿ ಅನ್ನುವಂಗಿದ್ದಿಲ್ ಕ್ರಾಪ್ ರೀ. ಯಾಪಲ್ ಒಂದಿತ್ತು ಮನುಷ್ಯನಾಗ, ಅದ್ನು ಮಾಡ್ಬೇಕಂತ ಹೇಳಿತ್ರಿ. ಕಡಿಗೆ ಎಲ್ಲಾರು ಬೇದಿದ್ ನೋಡ್ರ, ಬರೇ ನಮಗ್ ತಿನ್ನಾಕ ಕಾಯಿ ಬಂದ್ರ ಸಾಕನ್ನು ಲೆಕ್ಕಕ್ ಮಾಡಿದ್ವಿ. ಇಲ್ಲೇನು ನೋಡ್ರಿ, ನನಗಾಗಿ ಎಷ್ಟೋ ಮಂದಿ ಬಂದ್ ಹೇಳ್ರಿ 400 ತಾಸ್ ಬರ್ಬ್ ಬಿದ್ದಾಗ ಚಿಲ್ಲಿಂಗ್ ಪ್ರೊಸೆಸಿಂಗ್ ಆಗಿ ಅದ್ರೊಳಗ ಗರ್ಭ ಗಡ್ದೈತಿ, ಆಗ ಫ್ಲವರ್ ಬರ್ತಾವು, ಆಗ ಕಾಯಿ ಹಾಕಾವ್ ಅಂತೇಳಿ. ನಮ್ಮಲ್ಲಿ ಒಂದ್ ಗಿಡದಾಗ 2,000 ಹೂ ಇದ್ದು ರೀ ಇರುವ ಮೊದಲ. ಒಂದೊಂದ್ ಗಿಡದಾಗ 2,000 ಹೂ. ಬರೇ ಗಿಡ ತುಂಬಾ ಹೂವನ ಹೂ ರೀ. ನೋಡ್ರ ಬರೇ ಮಲ್ಲಿ ಹೂ ನೋಡ್ದಂಗಿತ್ತು ಅದು. ಅಷ್ಟ್ ಕಾಯಿ ಆದ್ರ ನಡೆಯಂಗಿಲ್ರಿ, ಅದ್ರೊಳಗ ಬರೀ 100 ಕಾಯಿ ಆಗಿಲ್ರಿ. ಗಿಡನ ಮುರ್ಕೊಂಡ್ ಬರ್ತೈತಿ. ಅಷ್ಟಾದ್ರೂ ನಮಗ್ 50% ಎಲ್ಲ ಗಿಡ ಬೆಂಡ ಆಗಿದ್ದು ರೀ ಅವು. ಹಂಗಾಗಿ ಕಾಯಿ ಬಂದಿತ್ತು. ಬಟ್ ಇದಕ್ಕೇನ್ರಿ, ಶ್ರಮ ಪಟ್ಟು ಕೆಲಸ ಮಾಡಿದ್ರ 100% ಕೆಲಸ ಲಾಭ ಚಲೋ ಆಕೈತಿ. ಯಾವ್ದೋ ಬೆಳೆ ಹಚ್ಚಿ ಮನೆ ಹಾಕೋತ್ರ ಕೆಲಸ ಆಗಂಗಿಲ್ಲ. ಸತತ ಪ್ರಯತ್ನ ಪಟ್ಟವ್ರಿಗೆ 100% ಫಲ ಸಿಗ್ತೈತಿ. ಮತ್ ಮಾಡಿ ಕೆಲಸನ ಮಾಡಲ್ದ ದುಡಿಲಾರ್ದ ಪಗಾರ ಕೇಳ್ರ ಏನೂ ಬರಂಗಿಲ್ಲ, ಯಾರಿಗೂ ಏನೂ ಸಿಗಂಗಿಲ್ಲ. ದುಡಿದ್ರ ಪ್ರತಿಫಲ ಸಿಗ್ತೈತಿ, 100% ಸಿಗ್ತೈತಿ. ಮತ್ತೊಂದ ಮಾರ್ಕೆಟ್, ಪ್ರತಿ ಒಂದ್ ಊರಾಗ ಮಾರ್ಕೆಟ್ ಐತಿ ಅಂದಂಗ. ಮಾರ್ಕೆಟ್ ಐತ್ರಿ, 100% ಮಾರ್ಕೆಟ್ ಐತಿ. ಒಂದೊಂದ್ ದಿನಕ್ಕೆ 20 ಟನ್ ಕಳ್ಸತಾರ್ರಿ ಮಾಲ್. ಆದ್ರ ಮಾರ್ಕೆಟ್ ಏನು ಟೆನ್ಷನ್ ಇಲ್ಲ, ಬೆಳಿದ್ ಬೆಳಿಬೇಕಷ್ಟ. ರೈತ ಬಾಂಧವ್ರ ಇಬ್ರಿಗೆ ಧನ್ಯವಾದಗಳು ಹೇಳ್ತೀವಿ. ನಿಮ್ ಪಡ ಹಿಂದ ಕಾಣ್ತೈತಿ. ಇಲ್ಲೇ ನಾವು ಅಥಣಿ ತಾಲೂಕಿನ ಬೇವಣೂರು ಗ್ರಾಮದಲ್ಲಿ ಇರ್ತಕ್ಕಂತ ನಮ್ಮ ಆರ್ಮಿ ಮ್ಯಾನ್ ತೋಟದಾಗ ಈಗೆಲ್ಲ ಬೆಳೆ ತಿರ್ಗಾಡಿ ನೋಡಿದೆವು. ಕಾಯಿನ ಕಟಾವ್ ಮಾಡ್ಲಾಕತ್ತಾರ. ಯಾರೋ ಇಲ್ಲಿ ಬಂದ್ ಪಡ ನೋಡ್ರ, ಈಗ ಇಲ್ಲಿ ಹಣ್ಣು ಸಿಗ್ತೈತಿ. ಈಗ 150 ರೂಪಾಯಿದಂಗ ಕೊಡ್ಲಾಕತ್ತಾರ. ಈಗ ಅಲ್ಲಿ ಹೊರಗಡೆ 200-250 ಮಾರ್ತಿರ್ಬೇಕು, 300 ಮಾರ್ತಿರ್ಬೇಕು. ಈಗ ನಾನ ಮಾನ್ಯ ಸ್ಮಾರ್ಟ್ ಬಜಾರ್ದಾಗ ನೋಡಿ, ಅವ್ರು ಅರ್ಧ ಕಿಲೋಕ್ಕೆ 165 ರೂಪಾಯಿ ರೇಟ್. ಅರ್ಧ ಕೆಜಿ ಪೂರಾ 1 ಕೆಜಿಗೆ ಆದ್ರ 330-320 ರೂಪಾಯಿ ರೇಟ್ ಐತಿ. ಇವ್ರು 150 ರೂಪಾಯಿದಂಗ ಕೊಡ್ತಾರ. ಅರ್ಧ ಬೆಲೆ ಸಿಕ್ಕಂಗ ಆಕತಿ. ಯಾರೋ ಇವ್ರು ಮಾರ್ಕೆಟ್ ಮಾಡವ್ರ, ವ್ಯಾಪಾರ ಮಾಡವ್ರ, ಇಲ್ಲಿ ಬಂದ ನೀವು 20 ಕಿಲೋ ಒಯ್ಯಬಹುದು, 10 ಕಿಲೋ ಒಯ್ಯಬಹುದು, ಅವ್ರು ಕೊಡ್ತಾನ ಅಂತ ಹೇಳ್ಯಾರ. ನೀವು ಕೊಡ್ತಿರ್ಲಿಲ್ಲ? 1 ಕಿಲೋ ಬಂದ್ರು ಕೊಡ್ತಾರೆ. 1 ಕಿಲೋ ಬಂದ್ರು ಕೊಡ್ತಾರೆ. ಥ್ಯಾಂಕ್ ಯು ಧನ್ಯವಾದಗಳು. ಅವರು ಒಂದ್ ವ್ಯಾಪಾರಗಾರ ಬರ್ಬಹುದು ಇಲ್ಲಿ. ಇಲ್ಲ 8-15 ದಿವಸ ತಕ ಅಂತೂ. ಇವತ್ತು ತಾರೀಕು ಎಷ್ಟ್ರಿ? ಇವತ್ತ 13/4/2026. ಹೌದಲ್ಲ, 13 ಏಪ್ರಿಲ್ 2026 ಐತಿ ಇವತ್ತ. ಸಿಗ್ತಾವ ನಿಮ್ ಕಾಯಿ ನೋಡ್ಲಾಕ್ ಸಿಗ್ತೈತಿ, ಖರೀದಿ ಮಾಡಾಕು ಸಿಗ್ತೈತಿ. ಕೊಂಡುಕೊಳ್ಳುವವರಿಗಾಗಿ ಮಾಹಿತಿಗಾಗಿ ಫೋನ್ ನಂಬರ್ 8105584722ಗೆ ಫೋನ್ ಮಾಡಬಹುದು. ದಯವಿಟ್ಟು ನಮ್ಮ ಅಶೋಕ್ ಅಥಣಿ ಯೂಟ್ಯೂಬ್ ಚಾನಲಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಯಾವುದೇ ಹಾನಿ ಆಗುವುದಿಲ್ಲ.